ನಮ್ಮ ಮನೆಯಲ್ಲಿ ನಿತ್ಯ ಮಂಗಳೋತ್ಸವ ಆಗ್ಬೇಕು, ಒಳ್ಳೆ ಸುಖಮಯವಾಗಿರ್ಬೇಕು ಅಂತ ಯಾರು ಬಯಸ್ತಾರೆ ಅಂಥವ್ರು ಏನ್ ಮಾಡ್ಬೇಕು? ಹೆಂಡತಿಯ ಅದೃಷ್ಟ ಸೇರಿ ಗಂಡನಿಗೆ ತುಂಬಾ ಲಾಭ ಉಂಟಾಗಬೇಕು. ಯಾವ ಗೃಹಸ್ಥ ಇದಾನೋ ಅವ್ನ ಕರ್ತವ್ಯ ತಾನೇ ತನ್ನ ಮಗನನ್ನ ಅಥವಾ ಮಗಳನ್ನ, ಅಷ್ಟೇ ಅಲ್ಲ ಹೆಂಡತಿಯನ್ನ, ತಂದೆ ತಾಯಿಗಳನ್ನ, ಇಷ್ಟು ಜನರನ್ನ ತಾನು ಅವರ ಭಾರ ಹೊತ್ಕೊಂಡು ತಾನು ಕಾರ್ಯವನ್ನ ಸಾಗಿಸ್ಲೇಬೇಕು. ಕೇವಲ ಹೆಂಡತಿಗೆ ಪೂರ್ತಿ ಭಾರವನ್ನ ಹಾಕದೆ ತಾನೂ ಕೂಡ ಆ ಮಕ್ಕಳ ಪೋಷಣೆಯನ್ನ ಮಾಡಬೇಕು. ಇದು ಮುಖ್ಯ ಕರ್ತವ್ಯ. ಧರ್ಮಕ್ಕೆ ಮೂಲ ಅಂದ್ರೆ ಅದು ಸ್ತ್ರೀನೇ. ತಾನೂ ತನ್ನ ಕರ್ತವ್ಯ ಮಾಡಬೇಕು, ಸ್ತ್ರೀಯನ್ನು ಕೂಡ ಧರ್ಮ ಮಾರ್ಗಕ್ಕೆ ತಾನು ಎಳ್ಕೊಂಡು ಬರ್ಬೇಕು. ಯಾರು ಮನುಷ್ಯ ತನ್ನ ಹೆಂಡತಿಯ ಮೇಲೆ ತಿರಸ್ಕಾರ ಭಾವನೆಯನ್ನು ಮಾಡಿ ತಾನು ತ್ಯಾಗ ಮಾಡಿ ತಾನು ಧರ್ಮ ಕಾರ್ಯಕ್ಕೆ ಹೋಗ್ತಾನೆ ಅಂದ್ರೆ ಅವನಿಗೆ 16ನೇ 1 ಪುಣ್ಯನೂ ಸಿಗಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಪುರುಷರ ಕರ್ತವ್ಯಗಳಲ್ಲಿ ಅತ್ಯಂತ ಪ್ರಮುಖವಾದ ಕರ್ತವ್ಯವನ್ನ ನೋಡ್ಲಿಕ್ಕಿದ್ದೇವೆ. ವಸ್ತುತಃ ಪುರುಷರ ಕರ್ತವ್ಯಗಳು ತುಂಬಾ ಇದೆ. ಅದರಲ್ಲೂ ಮುಖ್ಯವಾಗಿ ಒಬ್ಬ ಪುರುಷನಾಗಿ, ಅದು ಗೃಹಸ್ಥನಾಗಿ ಮಾಡಬೇಕಾದ ಕರ್ತವ್ಯ ಏನು ಅನ್ನೋದನ್ನ ಒಂದೊಂದೇ ಗಮನಿಸ್ತಾ ಹೋಗೋಣ. ನಮಗೆ ಬೆಳಗ್ಗಿನಿಂದ ಒಬ್ಬ ಗೃಹಸ್ಥನ ಕರ್ತವ್ಯ ಪ್ರಾರಂಭ ಆಗತ್ತೆ. ಈ ಬೆಳಗಿನ ಜಾವ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಪುರುಷ ತಾನೇನು ಕರ್ತವ್ಯಗಳನ್ನು ಮಾಡಬೇಕು ಆ ವಿಷಯದ ಬಗ್ಗೆ ಈ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅದನ್ನು ನೀವು ಇದೇ ಆಧ್ಯಾತ್ಮ ಚಿಂತನದ ಮುಖಾಂತರ ಬ್ರಾಹ್ಮ ಮುಹೂರ್ತದಲ್ಲಿ ಮಾಡಬೇಕಾದ ಕರ್ತವ್ಯ ಏನು ಅನ್ನೋದನ್ನ ನೀವೆಲ್ಲ ಆ ಸಂಚಿಕೆಯ ಮುಖಾಂತರ ತಿಳ್ಕೊಳ್ತೀರಿ. ಇನ್ನು ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದ ವ್ಯಕ್ತಿ ಹಾಸಿಗೆಯಿಂದ ಎದ್ದ ನಂತರ ತಾನು ಅನುಷ್ಠಾನ ಏನೇನು ಮಾಡಬೇಕು ಅದನ್ನೆಲ್ಲ ನೀವು ಮುಂದೆ ತಿಳ್ಕೊಳ್ತೀರಿ. ಇನ್ನು ಮುಂದಕ್ಕೆ ಏನು ಮಾಡ್ತಾನೆ? ಅವನು ಸಂಧ್ಯಾ ವಂದನೆಯನ್ನು ಮಾಡಬೇಕು. ಹಾಗಾದ್ರೆ ಸಂಧ್ಯಾ ವಂದನೆ ಮಾಡ್ಬೇಕು ಯಾವ ಕಾಲದಲ್ಲಿ? ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಈ ಸಂಧ್ಯಾಕಾಲದ ಬಗ್ಗೆ ಈಗಾಗಲೇ ಪ್ರಸಾರವಾದ ಈ ಸಂಧ್ಯಾಕಾಲದ ವಿಡಿಯೋ ಏನಿದೆ ಅದರ ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಲಾಗಿದೆ, ಅದನ್ನು ನೀವೆಲ್ಲ ಗಮನಿಸಿ. ಹಾಗಾಗಿ ಈ ಬ್ರಾಹ್ಮ ಮುಹೂರ್ತ, ಈ ಸಂಧ್ಯಾಕಾಲದ ಬಗ್ಗೆ ಎಲ್ಲ ಬೇರೆ ಸಂಚಿಕೆಗಳಲ್ಲಿ ನೀವು ಗಮನಿಸಿರೋದ್ರಿಂದ ಮುಂದಿನ ಕರ್ತವ್ಯಗಳು ಏನು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಖ್ಯ, ಒಬ್ಬ ಗೃಹಸ್ಥನಾಗಿ ಆಗಬೇಕಾದ್ರೆ ತಾನು ಮುಂಚೆ ಬ್ರಹ್ಮಚರ್ಯದಲ್ಲಿ ಇದ್ದಾಗ ಎಲ್ಲ ವೇದ ವಿದ್ಯಾಭ್ಯಾಸ ಆಗತ್ತೆ ಅಥವಾ ಲೌಕಿಕ ವಿದ್ಯಾಭ್ಯಾಸ ಆಯಿತು. ಅದಾದ್ಮೇಲೆ ಒಳ್ಳೆಯ ಕನ್ಯೆಯನ್ನು ವಿವಾಹ ಮಾಡ್ಕೊಳ್ತಾನೆ. ಕನ್ಯಾ ಲಾಭ ಬಹಳ ಮುಖ್ಯ. ಒಳ್ಳೆ ಕನ್ಯೆ ಸಿಗ್ಬೇಕು. ಅದಕ್ಕೋಸ್ಕರ ಅನೇಕ ಪರೀಕ್ಷೆಗಳನ್ನು ತಾನು ಮಾಡಬೇಕು. ಇವಳು ಕನ್ಯೆಗೆ ಸಿಗ್ತಾಳೆ ಅಂತ ಮದುವೆ ಆಗ್ಬಿಟ್ಟಲ್ಲ, ಕನ್ಯಾ ಪರೀಕ್ಷಣ ಅಂತ ಇರುತ್ತೆ. ಅದರಲ್ಲಿ ಅನೇಕ ಗುಣಗಳನ್ನ ಪರೀಕ್ಷೆ ಮಾಡಬೇಕು. ಅದನ್ನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಲೌಕಿಕವಾಗಿ ಗೊತ್ತಿರತ್ತೆ ಹಲವರಿಗೆ. ಏನಂದ್ರೆ, ಒಂದು ಶರೀರ, ಒಂದು ಕನ್ಯೆಯ ಶರೀರದ ನಿಲುವು ಅಂದ್ರೆ ಶರೀರದ ಒಂದು ದಾರ್ಢ್ಯ ಇದೆಯಾ, ಮತ್ತೆ ಕಾಂತಿ ಇದೆಯಾ, ಸತ್ವ ಪರೀಕ್ಷೆ, ಸ್ವರ, ಮಾತನಾಡುವಂಥ ಭಂಗಿ ಅಥವಾ ನಡಿಗೆ, ಬಣ್ಣ, ಹೀಗೆ ಅನೇಕ ರೀತಿ ಸ್ತ್ರೀಯ ಒಂದು ಲಕ್ಷಣ ಏನಿದೆ ಅದನ್ನು ತಿಳ್ಕೊಳ್ಬೇಕಂತೆ. ಅಂದ್ರೆ ಯಾವುದೇ ಆಗಲಿ, ಈಗ ಪುರುಷನ ವಿವಾಹ ಸಂದರ್ಭ, ಸ್ತ್ರೀಯ ವಿವಾಹ ಸಂದರ್ಭ, ಆ ಮನೆಯವರಾಗ್ಲಿ ಈ ಮನೆಯವರಾಗ್ಲಿ ಪರಸ್ಪರ ಏನ್ ಮಾಡ್ತಾರೆ? ಸರಿಯಾಗಿ ವಿಮರ್ಶೆ ಮಾಡಿ ಯೋಗ್ಯರ, ನಮಗೆ ಇವರು ವಿಶೇಷವಾಗಿ ಯೋಗ್ಯರ ಅಂತೆಲ್ಲ ವಿಚಾರ ಮಾಡಿ ಮದುವೆಯನ್ನು ಮಾಡಿಸ್ತಾರೆ. ಹಾಗಾದ್ರೆ ತಾವೇ ಹುಡ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಳೋ ಪ್ರಸಂಗ ಇಲ್ಲ. ಎಲ್ಲರೂ ಸೇರಿ ಎಲ್ಲರೂ ವಿಚಾರ ಮಾಡಿ ಪುರುಷ ಮತ್ತೆ ಸ್ತ್ರೀಯರ ವಿವಾಹವನ್ನ ನಿಶ್ಚಯ ಮಾಡ್ತಾರೆ. ಇಂಥ ಒಬ್ಬ ಗೃಹಸ್ಥ ತಾನು ಮನೆಯ ಒಪ್ಪಿಗೆಯಿಂದ ತಾನೇನು ಮದುವೆ ಆಗಿರ್ತಾನೆ ಕನ್ಯೆಯನ್ನ, ಅವಳ ಜೊತೆಗೆ ಮುಂದೆ ಏನು ಬಾಳೋದಿದೆಯಲ್ಲ ಅದು ಬಹಳ ಚೆನ್ನಾಗಿ ಬಾಳ್ಬೇಕು. ಮುಖ್ಯವಾಗಿ ಮೊದಲು ಕನ್ಯೆಯನ್ನು ಆರಿಸ್ಕೊಂಡು ಒಳ್ಳೆ ಕನ್ಯೆನ ಪಡಿಬೇಕು. ಆಮೇಲೆ ಆ ಕನ್ಯೆ ಧರ್ಮ ಮಾರ್ಗದಲ್ಲಿ ಇರೋಳಾಗ್ಬೇಕು. ನಂತರ ಆ ಕನ್ಯೆಯ ಜೊತೆಗೆ ತಾನು ಗೃಹಸ್ಥಾಶ್ರಮವನ್ನ ಪಾಲಿಸ್ಬೇಕು. ಅದ್ರಲ್ಲಿ ನಿಮ್ಗೆ ಅನಿಸ್ಬೋದು, ಆ ಕನ್ಯೆಗೆ ಆಯುಷ್ಯ ಕಡಿಮೆ ಇದ್ರೂ ಚಿಂತಿಲ್ವಂತೆ, ಆದ್ರೆ ಧರ್ಮ ಮಾರ್ಗದಲ್ಲಿ ಇದ್ಲ ಆಯುಷ್ಯ ಅಭಿವೃದ್ಧಿಗೆ ಕಾರಣ ಆಗ್ತಾಳಂತೆ, ಗಂಡನ ಆಯುಷ್ಯಕ್ಕೂ ಕಾರಣಲಾಗ್ತಾಳೆ, ತನ್ನ ಆಯುಷ್ಯವನ್ನು ಕೂಡ ಬೆಳೆಸ್ಕೊಂಡು ಹೋಗ್ತಾಳೆ. ಅದೇನಂದ್ರೆ ಒಂದು ಮಾತಿದೆ,
ಈಗ ಜಾತಕದಲ್ಲಿ ಮುಂಚೆ ಕನ್ಯೆಗೆ ಸ್ವಲ್ಪ ಆಯುಷ್ಯ ಕಡಿಮೆ ಅಂತ ಇಟ್ಕೊಳ್ಳಿ, ಅಥವಾ ಹುಡುಗನಿಗೆ ಆಯುಷ್ಯ ಕಡಿಮೆ ಇರುತ್ತೆ, ಇವ್ನು ಬದುಕೋದು ತುಂಬಾ ಕಷ್ಟ ಅಂತ, ಜಾಸ್ತಿ ವರ್ಷ ಇವ್ನು ಬದುಕಿರಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನೀವು ಗಮನಿಸಿ, ಯಾವಾಗ ವಿವಾಹ ಆಗುತ್ತಲ್ಲ, ವಿವಾಹ ಆದಾಗ ಹೆಂಡತಿಯ ಅದೃಷ್ಟ ಸೇರಿ ಗಂಡನಿಗೆ ತುಂಬಾ ಲಾಭ ಉಂಟಾಗತ್ತೆ. ಎಷ್ಟು ಅಂದ್ರೆ ಆಯುಷ್ಯ ಜಾಸ್ತಿ ಆಗ್ಬೋದು. ಮುಂಚೆ ಅವನಿಗೆ ಕಡಿಮೆ ಇರುತ್ತೆ, ಅವನ ಕರ್ಮದ ಪ್ರಕಾರ ಪೂರ್ವ ಜನ್ಮದ ಅನೇಕ ಕರ್ಮಗಳಿಗೆ ಅನುಗುಣವಾಗಿ ಅವನು ಪಡೆದುಕೊಂಡ್ಬಂದಿರೋದು ಬಹಳ ಕಡಿಮೆ ಆಯುಷ್ಯ ಆಗಿರುತ್ತೆ. ಆದ್ರೆ ಯಾವಾಗ ಒಳ್ಳೆಯ ಕನ್ಯೆಯನ್ನ ವಿವಾಹ ಆಗ್ತಾನೆ, ಅವಾಗ ಅವಳ ಪುಣ್ಯ ಸೇರಿ ಇವನಿಗೆ ಆಯುಷ್ಯ ಅಭಿವೃದ್ಧಿ ಆಗತ್ತೆ. ಅಂದ್ರೆ ಅರ್ಥ, ಒಬ್ಬ ಗೃಹಸ್ಥನಾದ ಮೇಲೆ ಒಬ್ಬನೇ ಜೀವನದಲ್ಲಿ ನಡೆಯೋದು ಅಂತಿಲ್ಲ, ಅವನು ನಡೀತಾನೆ ಒಂದೊಂದು ಧರ್ಮ ಮಾರ್ಗದಲ್ಲಿ. ಅಂದ್ರೆ ಸ್ತ್ರೀಯ ಪಾಲು ಅಂದ್ರೆ ತನ್ನ ಹೆಂಡತಿಯ ಪಾಲು ಅಲ್ಲಿ ಇದ್ದೇ ಇರುತ್ತೆ. ತಾನೇನು ಸುಖವನ್ನು ಅನುಭವಿಸ್ತಾನೆ ಅದು ಹೆಂಡತಿಯ ಪುಣ್ಯದಿಂದಲೂ ಆ ಸುಖ ಅವನಿಗೆ ಲಭ್ಯ. ಹಾಗೆ ತಾನೇನು ದುಃಖವನ್ನು ಅನುಭವಿಸ್ತಾನೆ ಅದು ಕೂಡ ಅದೇ ಹೆಂಡತಿ ಮಾಡೋ ಪಾಪ ಕರ್ಮಗಳಿಂದಲೂ ಕೂಡ ಆಗುತ್ತೆ. ಅಂತೂ ಇಬ್ಬರೂ ಕೂಡ ಹೇಗೆ ಅಂದ್ರೆ, ಒಂದು ರಥ ನಡಿಬೇಕು ಅಂದ್ರೆ 2 ಚಕ್ರ ಬೇಕು. 2 ಚಕ್ರದಲ್ಲಿ ಒಂದು ಚಕ್ರ ಇದ್ರೆ ಉಪಯೋಗ ಇಲ್ಲ, 2 ಚಕ್ರ ಚೆನ್ನಾಗೇ ಇರಬೇಕು. 2 ಚಕ್ರ ಚೆನ್ನಾಗಿದ್ರೆ ಆ ರಥ ಮುಂದೆ ಹೋಗುತ್ತೆ. ಇದು ಹೇಗಾಯ್ತು ಅಂದ್ರೆ, ಒಂದೇ ಚಕ್ರ ಇರುವಂತಹ ರಥ ಒಂದೇ ನಡೆಯುತ್ತೆ ಅಂದ್ರೆ ಸರಿ, ಆದ್ರೆ ಆ ರೀತಿ ರಥ ಅಲ್ಲ ಇದು, ಜೀವನದ ರಥ. ಅದು 2 ಚಕ್ರಗಳಿಂದ ನಡಿಬೇಕು. ಹಾಗಾಗಿ ಉತ್ತಮ ಕನ್ಯೆ ಸಿಕ್ಕದ್ಲು ಅಂತಾದ್ರೆ ಅವಳ ಜೊತೆಗೆ ಪುಣ್ಯವನ್ನ ಸಂಪಾದನೆ ಮಾಡ್ತಾ ಅವನು ಧರ್ಮ ಮಾರ್ಗದಲ್ಲಿ ನಡೆದ್ರೆ ಅವನ ಗುರಿ ಏನಿದೆ ಅದನ್ನ ಮುಟ್ಲಿಕ್ಕೆ ಸಾಧ್ಯ. ಒಂದು ಚಿಕ್ಕ ಆಯುಷ್ಯದಿಂದ ಹಿಡಿದು, ಇದು ಚಿಕ್ಕದಲ್ಲ ನಮಗೆ, ಯಾಕೆ ಆಯುಷ್ಯ ಜಾಸ್ತಿ ಬೇಕು ಎಲ್ರಿಗೂ ಕೂಡ, ಆಯುಷ್ಯ ಅಭಿವೃದ್ಧಿಗೂ ಕೂಡ ಉತ್ತಮ ಕನ್ಯೆ ಬಂದು ಅಂತಾದ್ರೆ ಮನೆಗೆ, ಆಗ ಅದರಲ್ಲೂ ಕೂಡ ಅಭಿವೃದ್ಧಿಯನ್ನ ಪುರುಷ ಪಡಿಬಹುದು. ಹೀಗಾಗಿ ಗೃಹಸ್ಥನಾದವನು ತನ್ನ ದಿನಚರಿ ಚೆನ್ನಾಗಾಗ್ಬೇಕು ಅಂದ್ರೆ ಮೊದಲು ಗೃಹಸ್ಥನಾಗೋ ಮುಂಚೆನೆ ತಾನು ಉತ್ತಮ ಕನ್ಯೆಯನ್ನ ಆರಿಸಿಕೊಂಡು ತಾನು ಮದುವೆ ಆಗೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಅವನ ಜೀವನದ ಮುಂದಿನ ಬದಲಾವಣೆಗಳು ತುಂಬಾ ಇರುತ್ತೆ. ಆ ದೃಷ್ಟಿಯಲ್ಲಿ ಉತ್ತಮ ಕನ್ಯೆಯನ್ನು ಆರಿಸಿಕೊಂಡು ಅವರು ಜೀವನವನ್ನ ಪ್ರಾರಂಭ ಮಾಡ್ತಾನೆ. ಆ ಮಾಡಿದ ಮೇಲೆ ತಾನು ಸಂತಾನವನ್ನ ಪಡಿತಾನೆ. ಆ ಕನ್ಯೆಯಲ್ಲಿ ಸಂತಾನವನ್ನ ಪಡಿತಾನೆ. ತಂದೆ ತಾಯಿಗಳಿಗೆ ವಯಸ್ಸಾಗಿರುತ್ತೆ. ಈ ಸಂದರ್ಭದಲ್ಲಿ ಒಂದು ಶಾಸ್ತ್ರಕಾರರು ಒಂದು ಮಾತನ್ನ ಹೇಳ್ತಾರೆ. ಅದರಲ್ಲೂ ಜಯತೀರ್ಥರು ಒಂದು ಶ್ಲೋಕವನ್ನೇ ಉಲ್ಲೇಖ ಮಾಡ್ತಾರೆ ತಮ್ಮ ನ್ಯಾಯಸುಧಾ ಗ್ರಂಥದಲ್ಲಿ. ಏನು? ವೃದ್ಧೌ ಚ ಮಾತಾ ಪಿತರೌ ಸಾಧ್ವಿ ಭಾರ್ಯ ಸುತ ಶಿಶು ಅಪ್ಯಕಾರ್ಯ ಶತಂ ಕೃತ್ವಾ ಭರ್ತವ್ಯ ಮನುರಬ್ರವೀತ್ ಅಂತ ಒಂದು ಮಾತು ಬಂದಿದೆ. ಮನು ಹೀಗೆ ಹೇಳ್ತಾನೆ ಅಂತ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ವೃದ್ಧೌ ಚ ಮಾತಾ ಪಿತರೌ, ಗೃಹಸ್ಥನಾಗಿ ತಾನು ಸಂತಾನ ಪಡೆದ ತನ್ನ ಹೆಂಡತಿ, ತಂದೆ ತಾಯಿ, ದೊಡ್ಡವರೆಲ್ಲ ಇದ್ದಾರೆ, ವಯಸ್ಸಾಗಿದೆ ತಂದೆ ತಾಯಿಗಳಿಗೆ. ಸಾಧ್ವಿ ಭಾರ್ಯ, ಒಳ್ಳೆ ಪತಿವ್ರತ ಸ್ತ್ರೀ ಸಿಕ್ಕಿದಾಳೆ. ಈ ಕಡೆ ಮಕ್ಕಳು ಆಗಿದ್ದಾರೆ. ಇವನ್ನೆಲ್ಲ ನೋಡ್ಕೊಳ್ಳೋದು ಅವನ ಕರ್ತವ್ಯ ಅಂತೆ. ಆ ಗೃಹಸ್ಥ, ಆ ಯುವಕ, ಮಗನ ಕರ್ತವ್ಯ ತುಂಬಾ. ಅವನು ಅಪ್ಯಕಾರ್ಯ ಶತಂ ಕೃತ್ವ, ಅಕಾರ್ಯ ಶತಂ ಅಂತಾರೆ. 100 ಮಾಡಬಾರದು ಕೆಲಸ ಮಾಡಿದ್ರು ಚಿಂತೆ ಇಲ್ಲ, ಇವ್ರನ್ನ ಯಾರನ್ನೂ ಬಿಡೋ ಹಾಗಿಲ್ಲ ಅಂತ. ಇದೇನಾಗ್ಬಿಡತ್ತೆ ಅಂದ್ರೆ, ಒಂದಾ ಹೆಂಡತಿನ ಬಿಟ್ಬಿಡೋದು, ತಂದೆ ತಾಯಿ ಮಾತನ್ನು ಕೇಳಿ. ಯಾಕೆ? ತಂದೆ ತಾಯಿಗಳು ಯಾಕೋ ಬಂದಿರೋ ಸೊಸೆ ಮೇಲೆ ಅಷ್ಟೇ ಇರುತ್ತೆ. ಏನ್ ಮಾಡೋದು? ಹೆಂಡತಿಯನ್ನು ಬಿಟ್ಟೇ ಬಿಡ್ತಾರೆ. ಅದು ತವ್ರ ಮನೆಗೆ ಕಳ್ಸೇ ಬಿಡೋದು, ಮುಕ್ತಾಯ ಅಲ್ಲಿ. ಇವ್ನು ಗೃಹಸ್ಥಾಶ್ರಮದ ಸ್ವೀಕಾರ ನಂತರ ದಿನಚರಿ ಪ್ರಾರಂಭ ಮಾಡಬೇಕು. ದಿನಚರಿ ಎಲ್ಲಿ ಶುರು ಆಗೋದು? ಅಲ್ಲಿ ಇನ್ನೊಂದು ದಿನಚರಿ ಆಯ್ತು. ಏನು? ಕಳಿಸೇ ಬಿಡೋದು ತವ್ರ ಮನೆಗೆ. 2 ದಿವಸ ಆಗಿಲ್ಲ, 3 ದಿವಸ ಆಗಿಲ್ಲ, ಅವಳು ಧರ್ಮಾನುಷ್ಠಾನ ಮಾಡ್ತಾಳೆ ಅಂದ್ರೆ ಮನೇಲಿ ತಂದೆ ತಾಯಿಗಳಿಗೆ ಇಷ್ಟ ಇಲ್ಲ, ಗಂಡನಿಗೆ ಇಷ್ಟ ಇಲ್ಲ, ಬರೋ ಸೊಸೆಗೆ ಇಷ್ಟ, ಆದ್ರೆ ಏನ್ ಮಾಡೋದು? ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಇವಳು ಮಡಿ ನಮಗೆ ಸಾಕಾಗ್ಬಿಡಿದೆ, ಕಳಿಸ್ಬಿಡೋಣ ಅಂತ ಕಳಿಸ್ಬಿಡೋದು. ತಪ್ಪು. ಹೆಂಡತಿಯನ್ನ ಸಾಧ್ವಿ ಭಾರ್ಯ ಪತಿವ್ರತ ಸ್ತ್ರೀ ಸಿಕ್ಕಿದ್ರೆ ದೊಡ್ಡ ಭಾಗ್ಯ. ಆ ಗಂಡ ಹೇಗಾದ್ರೂ ಮಾಡಿ ತಂದೆ ತಾಯಿಗಳಿಗೆ ಬುದ್ಧಿವಾದ ಹೇಳ್ಬೇಕು ಹೊರತು ಒಳ್ಳೆ ಬುದ್ಧಿ ಇರೋ ಹೆಂಡತಿನ ಕಳಿಸ್ಬಿಡೋದಲ್ಲ. ಇದು ಒಂದು. ಇಲ್ಲ, ಬರೋ ಸೊಸೆ ಜೋರಿದ್ಲು, ತಂದೆ ತಾಯಿ ಧರ್ಮಾಚರಣೆ ಮಾಡ್ತಾ ಇದ್ರು, ಸೊಸೆ ಬಂದ್ಮೇಲೆ ಮಗ ಬಿಟ್ಬಿಟ್ಟ, ಹಾದಿ ತಪ್ಪದ. ಆಮೇಲೆ ತಂದೆ ತಾಯಿ ಕಾಟ ಜಾಸ್ತಿ ಆಯ್ತು. ಯಾಕೆ? ಮಾಡೋ ಇದನ್ನೆಲ್ಲ ಬಿಟ್ಬಿಟ್ಟಿ ನೀನು, ದೇವ್ರ ಪೂಜೆ ಬಿಟ್ಟೆ, ಸಂಧ್ಯಾವನ್ನೇ ಬಿಟ್ಟೆ, ಏನ್ ತಿನ್ನಬಾರ್ದು ಅದನ್ನೆಲ್ಲ ಹೊರಗಡೆ ಹೋಗಿ ತಿಂತಾ ಇದೆಯಾ, ಇದೆಲ್ಲ ಮಾಡ್ಬೇಡ ಅಂತ ತಂದೆ ತಾಯಿ ಮಗನಿಗೆ ಉಪದೇಶ ಕೊಡ್ತಾರೆ. ನಿನ್ ದಿನಚರಿ ಬದಲಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇವನು 1 ಸಲ ಕೇಳ್ದ, 2 ಸಲ ಕೇಳ್ದ, ಇಲ್ಲ ತಿದ್ಕೊಂತೀನಿ ಅಂದ. ತಪ್ಪಾಗ್ತಾ ಇರೋದು ಅವನಿಗೂ ಅನುಭವಕ್ಕಿರುತ್ತೆ. ಕೊನೆಗೆ ಹೆಂಡತಿ ಮಾತನ್ನು ಕೇಳ್ದ, ವೃದ್ಧಾಶ್ರಮಕ್ಕೆ ಹಾಕದ. ಯಾರನ್ನ? ತಂದೆ ತಾಯಿಗಳನ್ನ. ಯಾಕೆ? ಇವ್ರಿಂತಾನೆ ನನಗೆ ಕಾಟ ಅಂತ. ಮಾಡಬಾರ್ದು. ಈ ಕಡೆ ಹೆಂಡತಿನ ಕಳಿಸೋದು ಅಷ್ಟೇ ತಪ್ಪು, ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸೋದು ಅಷ್ಟೇ ತಪ್ಪು. ಇಲ್ಲ, ನನ್ನ ತಂದೆ ತಾಯಿನ ಇನ್ನೊಂದು ಮನೇಲಿ ಇಡ್ತೀನಿ, ನಾನು ಬೇರೆ ಮನೇಲಿ ಇಡ್ತೀನಿ ಅಂತ. ಇದೊಂದು ಹೊಸದಾಗಿ ಇನ್ನೊಂದು ಶುರು ಆಗಿದೆ. ಈ ದಿನಚರಿ ಶುರು
ಮಾಡೋ ಮುಂಚೆ ನಮ್ಗೆ ಇದೆಲ್ಲ ಎಚ್ಚರ ಇರಬೇಕು. ಯಾವ ದಿನದಲ್ಲಿ ನಾವು ಅನುಷ್ಠಾನ ಮಾಡ್ತೀವಲ್ಲ, ಯಾವುದೇ ದೇವರ ಪೂಜೆ, ಯಾವುದೇ ಒಂದು ಗುರು ಸೇವೆ, ಇದೆಲ್ಲದಕ್ಕೂ ಮುಖ್ಯವಾಗಿ ಇದೆಲ್ಲ ಭದ್ರ ಬುನಾದಿ ಇರಬೇಕು. ಮನೆಯಲ್ಲಿ ತಂದೆ ತಾಯಿ ಹಿರಿಯರಿರ್ಬೇಕು, ಪತಿವ್ರತೆಯಾದ ಹೆಂಡತಿ. ಸರಿ, ಇವರೆಲ್ಲ ಇದ್ದು ಮಕ್ಕಳನ್ನ ನೋಡ್ಕೊಳ್ಳಿಕ್ಕಾಗಲ್ಲ, ಮಕ್ಕಳನ್ನ ಎಲ್ಲೋ ಸೇರಿಸ್ಬಿಡೋದು, ಒಂದಿಷ್ಟು ಅಲ್ಲೇ ಓದ್ತಾ ಇರ್ಲಿ ಇವರು ಅಂತ. ಈ ಹಾಸ್ಟೆಲ್ ಸಿಸ್ಟಮ್ಗಳು, ಎಲ್ಲೋ ಹಾಸ್ಟೆಲ್ ಸೇರಿಸ್ಬಿಡೋದು, ಅವ್ರ ಪಾಡೋರು ಓದ್ತಾ ಇರ್ತಾರೆ, ನಾವು ನಮ್ಮ ಜೀವನ ಸಾಗಿಸ್ತಾ ಇರ್ತೀವಿ ಅಂತ. ಹೀಗೂ ಮಾಡೋದು ತಪ್ಪಂತೆ. ನೀವೇ ನೋಡ್ಕೊಳ್ಬೇಕು. ಯಾವ ಗೃಹಸ್ಥ ಇದಾನೋ ಅವ್ನ ಕರ್ತವ್ಯ ತಾನೇ ತನ್ನ ಮಗನನ್ನ ಅಥವಾ ಮಗಳನ್ನ, ಅಷ್ಟೇ ಅಲ್ಲ ಹೆಂಡತಿಯನ್ನ, ತಂದೆ ತಾಯಿಗಳನ್ನ, ಇಷ್ಟು ಜನರನ್ನ ತಾನು ಅವರ ಭಾರ ಹೊತ್ಕೊಂಡು ತಾನು ಕಾರ್ಯವನ್ನ ಸಾಗಿಸ್ಲೇಬೇಕು. ಕೆಲವರು ಪ್ರಶ್ನೆ ಕೇಳೋದು ಕೂಡ ಇರುತ್ತೆ, ಏನು ಅಲ್ಲ ಇವಾಗ ಅನೇಕ ಸ್ಕೂಲ್ಗಳಿಗೆ ಸೇರಿಸ್ತಾರೆ, ಅಲ್ಲೇನಂದ್ರೆ ಇವರು ಅಲ್ಲಿ ಬಿಟ್ಬಿಟ್ರೆ ಒಂದೇ ಸಲ ಅಲ್ಲಿ ಪೂರ್ಣ ಓದ್ಕೊಂಡು ಬರೋದೇ ಮಕ್ಕಳು. ಇವಾಗ ಗುರುಕುಲಕ್ಕೂ ಸೇರಿಸ್ತಾರೆ ಮಕ್ಕಳನ್ನ, ಸೇರಿಸಿದ್ರೆ ಪೂರ್ತಿ ಅಷ್ಟು ವರ್ಷಗಳನ್ನು ಓದೇ ಅವ್ರು ಬರೋದು. ಆದ್ಮೇಲೆ ಗುರುಕುಲಕ್ಕೆ ಅಥವಾ ಮತ್ತೊಂದು ಕಡೆ ಲೌಕಿಕ ವಿದ್ಯೆಗೆ ಹಾಕಿದಾಗ ಅಂಥ ಮಕ್ಕಳನ್ನ ಮನೆಯಲ್ಲಿದ್ದು ಹೇಗೆ ಪೋಷಣೆ ಮಾಡೋದು? ಓದೋದೆಲ್ಲ ಅಲ್ಲೇ ಓದ್ತಾರೆ ಅವರು, ಹಾಗಾಗಿ ಅವರು ಪೋಷಣೆ ಮಾಡೋದು ಇವನ ಕರ್ತವ್ಯ ಆಗೋದಿಲ್ವಲ್ಲ. ಅಲ್ಲಿ ನೋಡ್ಕೊಂತಾರೆ ಗುರುಗಳಾದವರೆಲ್ಲ. ಅಂದ್ರೆ ಅಲ್ಲಿ ಏನಾಗತ್ತೆ ಸಮಸ್ಯೆ, ಈಗ ಗುರುಕುಲ ಆಗ್ಬೋದು, ಬೇರೆ ಕಡೆ ಆಗ್ಬೋದು, ಇವನು ತಂದೆ ಆದವನು ಅಲ್ಲಿ ಆ ಕಡೆ ತಿರುಗೋದೇ ಇಲ್ಲ. ಯಾವಾಗಲೂ ತಾಯಿಯೇ ಹೋಗ್ಬೇಕು, ತಾಯಿಯೇ ಮಾಡ್ಬೇಕು ಅಂತ. ಸ್ತ್ರೀಯ ಕರ್ತವ್ಯನೇ ಜಾಸ್ತಿ ಆಗ್ಬಿಡುತ್ತೆ. ಇವ್ರೇನಂದ್ರೆ ನೀನು ಹೋಗಿ ನೋಡ್ಕೊ ಅಂತ ತನ್ನ ದಿನಚರಿ ಬೇರೆ ಕಡೆ ಹಾಕೊಂಡು ತನ್ನ ಸ್ತ್ರೀ ಏನಿದ್ದಾಳೆ ಅವಳೇ ಅಲ್ಲಿ ಹೋಗಿ ನೋಡ್ಕೊಳ್ಳೋದು ಅಂತ ಆಗ್ಬಿಡುತ್ತೆ. ಈ ತರ ಆಗ್ಬಾರ್ದು. ಮತ್ತೆ ಈ ಯಜಮಾನ ಯಾರಿದ್ದಾನೆ ಪುರುಷ, ಅವನೇ ತಾನು ಹೋಗಿ ಮತ್ತೆ ಏನ್ ಮಾಡ್ತಾ ಇದ್ದಾರೆ ಮಕ್ಕಳು, ಚೆನ್ನಾಗಿ ಓದ್ತಾ ಇದ್ದಾರೆ ಏನು ಅಂತ ವಿಶೇಷವಾಗಿ ಅವರ ಪೋಷಣೆ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕು. ಇದು ಒಬ್ಬ ಯಜಮಾನನಾಗಿ ಒಬ್ಬ ಗೃಹಸ್ಥನ ಮುಖ್ಯ ಕರ್ತವ್ಯ. ಅಷ್ಟೇ ಅಲ್ಲ, ಈಗ ಮನೆಯಲ್ಲೇ ಮಕ್ಕಳನ್ನ ಬೆಳೆಸ್ತಾ ಇರ್ತಾರೆ. ಈ ಯಾವುದೇ ಗುರುಕುಲಕ್ಕಾಗ್ಲಿ ಬೇರೆದಕ್ಕಾಗ್ಲಿ ಅಲ್ಲ, ಗುರುಕುಲಕ್ಕೆ ಕರ್ಕೊಂಡು ಹೋಗೋದು, ವಾಪಸ್ ಕರ್ಕೊಂಡ್ಬರೋದು, ಈ ತರ ಲೌಕಿಕ ಶಿಕ್ಷಣ ಆಗ್ಬೋದು, ಕಳಿಸೋದು, ವಾಪಸ್ ಬರೋದು. ಈ ಸಂದರ್ಭದ ಏನಾಗುತ್ತೆ, ದಿನಚರಿಯಲ್ಲಿ ಇದೊಂದನ್ನು ಅಳವಡಿಸ್ಕೊಳ್ಬೇಕು. ಪುರುಷರೇನಂದ್ರೆ ನನ್ನ ಕೆಲಸನೇ ಅಲ್ಲ ಮಕ್ಕಳನ್ನ ನೋಡ್ಕೊಳ್ಳೋದು, ಎಲ್ಲ ನನ್ನ ಹೆಂಡತಿ ಕೆಲಸ, ಅವಳೇ ಎಲ್ಲ ನೋಡ್ಕೊಳ್ತಾಳೆ ಅಂತ ತೀರಾ ಮಕ್ಕಳಿಗೂ ಈ ತಂದೆಗೂ ಸಂಬಂಧನೇ ಇಲ್ಲ ಅನ್ನೋ ತರ ಕೆಲವರು ಇರ್ತಾರೆ ಗೃಹಸ್ಥರಾಗಿ. ಆದ್ರೆ ಈ ತರ ಇರಬಾರ್ದು. ಅವಕಾಶ ಇದ್ದಾಗ್ಲೆಲ್ಲ ಮಕ್ಕಳನ್ನ ಕೇವಲ ಹೆಂಡತಿಗೆ ಪೂರ್ತಿ ಭಾರವನ್ನ ಹಾಕದೆ ತಾನೂ ಕೂಡ ಆ ಮಕ್ಕಳ ಪೋಷಣೆಯನ್ನ ಮಾಡಬೇಕು. ಇದು ಮುಖ್ಯ ಕರ್ತವ್ಯ. ಯಾಕೆಂದ್ರೆ ಒಂದು ಮಾತಿದೆ, ಯಾವ ಮನೆಯಲ್ಲಿ ಸುಖ ಸಮೃದ್ಧಿಯಾಗಿರುತ್ತೆ, ಸುಖ ಚೆನ್ನಾಗಿ ಬೆಳಿಬೇಕು, ನಮ್ಮ ಮನೆಯಲ್ಲಿ ನಿತ್ಯ ಮಂಗಳೋತ್ಸವ ಆಗ್ಬೇಕು, ಒಳ್ಳೆ ಸುಖಮಯವಾಗಿರ್ಬೇಕು ಅಂತ ಯಾರು ಬಯಸ್ತಾರೆ ಅಂಥವ್ರು ಏನ್ ಮಾಡ್ಬೇಕು ಅಂದ್ರೆ, ಶಾಸ್ತ್ರದಲ್ಲಿ ಒಂದು ಮಾತನ್ನ ಅದರಲ್ಲಿ ಹೇಳ್ತಾರೆ, ಯತ್ರ ತುಷ್ಯತಿ ಭರ್ತ್ರಾ ಸ್ತ್ರೀಯಾ ಭರ್ತಾ ಚ ತುಷ್ಯತಿ ತತ್ರ ವೇಶ್ಮನಿ ಕಲ್ಯಾಣಂ ಸಂಪದ್ಯೇತ ಪದೇ ಪದೇ ಅಂತ ಹೇಳ್ತಾರೆ. ಪದೇ ಹೆಜ್ಜೆಗೂ ಕೂಡ ಆ ಮನೆಯಲ್ಲಿ ನಿತ್ಯ ಕಲ್ಯಾಣ ಬೆಳಗತ್ತಂತೆ. ಯಾವಾಗ ಭರ್ತ್ರಾ ಸ್ತ್ರೀ ತುಷ್ಯತಿ, ಗಂಡನಿಂದ ಹೆಂಡತಿ ಸಂತೋಷವಾಗಿರ್ಬೇಕು. ಮತ್ತೊಂದು ಭರ್ತ ಸ್ತ್ರೀಯಾಚ ತುಷ್ಯತಿ, ಇನ್ನು ಹೆಂಡತಿಯಿಂದ ಗಂಡ ಸಂತುಷ್ಟನಾಗಿರ್ಬೇಕು. ಹಾಗಾದ್ರೆ ಗಂಡ ಹೆಂಡತಿಗೆ ಅನುಕೂಲನಾಗಿರ್ಬೇಕು, ಇನ್ನು ಹೆಂಡತಿ ಗಂಡನಿಗೆ ಅನುಕೂಲಳಾಗಿರ್ಬೇಕು. ಈ ರೀತಿ ಇಬ್ಬರು ಪರಸ್ಪರ ಅನುಕೂಲರಾಗಿದ್ದು ಯಾವ ಮನೆಯಲ್ಲಿ ತಮ್ಮ ಕಾರ್ಯಗಳನ್ನ ಮಾಡ್ತಾ ಇರ್ತಾರೋ ಆಗ ಆ ಮನೆಯಲ್ಲಿ ಪದೇ ಅಭಿವೃದ್ಧಿ ಆಗುತ್ತೆ ಅಂತ ಈ ಶ್ಲೋಕದ ಅರ್ಥ. ಅನುಕೂಲಳಾಗಿರೋದು ಅಂತಂದ್ರೆ ಏನರ್ಥ, ಗಂಡನಿಗೆ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ, ದೇವರ ಪೂಜೆ ಮಾಡ್ಬೇಕಾದ್ರೆ ವಿಶೇಷವಾಗಿ, ಅಥವಾ ವೈಶ್ವದೇವ, ಬಲಿಹರಣ, ಪ್ರತಿಯೊಂದು ಕಾರ್ಯಗಳಲ್ಲಿ ಅನುಕೂಲವಾಗಿ ಏನೇನು ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ಬೇಕು ಅದನ್ನೆಲ್ಲ ಸಿದ್ಧತೆಯನ್ನ ಸ್ತ್ರೀ ಮಾಡಿಕೊಡ್ಬೇಕು. ಹಾಗಂತ ಪುರುಷರು ಇದನ್ನೇ ಬೆನಿಫಿಟ್ ಆಗಿ ತಗೊಂಡು ಎಲ್ಲಾ ಹೆಂಡತಿಗೆ ಹೇಳೋದು, ಹೆಂಡತಿನೇ ಮಾಡ್ತಾಳೆ ಎಲ್ಲ ಅಂತ ಎಲ್ಲ ಅವಳು ಮಾಡಿಟ್ಟಿರ್ಬೇಕು, ಕೊನೆಗೆ ಬಂದು ತೀರ್ಥ ಹಾಕ್ಬಿಟ್ರೆ ಸಾಕು ಅಂತ. ಹಾಗಲ್ಲ. ಉದಾಹರಣೆಗೆ ಈಗೆಲ್ಲ ದೇವ್ರ ಪೂಜೆಯನ್ನ ಯಾರ್ದೋ ಕೈಲಿ ಮಾಡಿಸ್ತಾರೆ, ಕೊನೆಗೆ ಕೂಡಿಸ್ಬೇಕಾದ್ರೆ ಬ್ರಾಹ್ಮಣರ ಭೋಜನಕ್ಕೆ ತಾವು ಬಂದು ತೀರ್ಥ ತಗೊಂಡು ಬಂದು ಹಾಕ್ಬಿಡೋದು. ವಸ್ತುತ ಅವ್ರು ದೇವ್ರ ಪೂಜೆ ಮಾಡಿಲ್ಲ ಏನಿಲ್ಲ, ಅಂದ್ರೆ ಕೊನೆಗೆ ಬರೋದು ಎಲ್ಲ ಇನ್ನೊಬ್ರ ಕೈಲಿ ಮಾಡಿಸಿ ಕೊನೆಗೆ ಎಲ್ರ ಮುಂದೆ ನಾನ್ ಮಾಡಿದ್ದು ಅನ್ನೋ ತರ. ವಸ್ತುತಃ ಸ್ತ್ರೀಯ ಪಾತ್ರ ತುಂಬಾ ಇರುತ್ತೆ, ಎಲ್ಲ ಅವ್ರ ಕೈಲಿ ಮಾಡಿಸೋದು, ಕೊನೆಗೆ ಪುರುಷರು ಮಾತ್ರ ತಾವು ಹೋಗಿ ಒಂದು ಆಹುತಿ ಕೊಟ್ಟು ಬಂದ್ಬಿಡೋದು. ಈ ತರ ಅಲ್ಲ, ತಾವು ಎಷ್ಟು ಸಾಧ್ಯನೋ ಅಷ್ಟು ತಾವೇ ಕೆಲಸ ಮಾಡ್ಕೊಳ್ಬೇಕು. ಪುರುಷರು ಕೂಡ, ಸ್ತ್ರೀಗೆ ಅನೇಕ ಜವಾಬ್ದಾರಿಗಳು ಕೂಡ ಇರುತ್ತೆ, ಪುರುಷರಿಗೂ ಇರುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಸ್ತ್ರೀಯರಿಗೆ ಅನುಕೂಲನಾಗಿರ್ಬೇಕು ಪುರುಷರಿಗೂ ಕೂಡ ಸ್ತ್ರೀಯು ಅನುಕೂಲಳಾಗಿರ್ಬೇಕು ಅನ್ನೋದು ಸಮಾನ. ಅದರಿಂದ ಇದು ರಥದ ಚಕ್ರದಂತೆ ಅಂತ ಅದಕ್ಕೆ ಅವಾಗ್ಲೇ ಹೇಳಿದ್ದು. ಅಂತೂ ಸ್ತ್ರೀ ಹೇಗೆ ಪುರುಷನಿಗೆ ಅನುಕೂಲಳಾಗಿರ್ಬೇಕು ಅನ್ನೋದನ್ನ ನಾವು ಈಗಾಗಲೇ ಹಿಂದೆ ಸ್ತ್ರೀ
ದಿನಚರಿಯಲ್ಲಿ ಗಮನಿಸಿದೀವಿ. ಅದರ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಲಾಗಿದೆ, ಅದನ್ನು ಗಮನಿಸಿ. ಅಂತೂ ಇಬ್ಬರು ಅನುಕೂಲವಾಗಿದ್ದಾಗ ಮಾತ್ರ ಒಂದು ಜೀವನ ರಥದ ಕಲ್ಯಾಣ. ಆದ್ರಿಂದ ಪುರುಷ ಜಾಸ್ತಿ ಭಾರವನ್ನ ಸ್ತ್ರೀಗೆ ಹಾಕೋದಲ್ಲ, ಹಾಕ್ಬೇಕು ನಿಜ. ಹಾಕದೇ ಇದ್ರೆ ಅವರ ಜವಾಬ್ದಾರಿನ ಅವ್ರು ಹೇಗೆ ತಿಳ್ಕೊಡೋದು? ಹಾಗಂತ ಪುರುಷನೇ ಎಲ್ಲದಕ್ಕೂ ಸೋಲೋದು ಅಂತ ಇಲ್ಲ, ಸೋಲ್ಬಾರ್ದು. ಎಲ್ಲದಕ್ಕೂ ಕೂಡ ತಾನೂ ತನ್ನ ಕರ್ತವ್ಯ ಮಾಡಬೇಕು, ಸ್ತ್ರೀಯನ್ನು ಕೂಡ ಧರ್ಮ ಮಾರ್ಗಕ್ಕೆ ತಾನು ಎಳ್ಕೊಂಡು ಬರ್ಬೇಕು. ಈ ರೀತಿ ಸ್ತ್ರೀ ಪತಿಯನ್ನ, ಹಾಗೆ ಪತಿ ಪತ್ನಿಯನ್ನ ಇಬ್ರು ಪರಸ್ಪರವಾಗಿ ತಾವು ಅನ್ಯೋನ್ಯವಾಗಿ ಇದ್ದು ಪುಣ್ಯ ಸಂಪಾದನೆ ಮಾಡಿ ಜೀವನ ರಥವನ್ನ ಮುಂದೆ ಸಾಗಿಸ್ತಾ ಹೋಗ್ಬೇಕು ಅನ್ನೋದು ಶಾಸ್ತ್ರದ ಒಟ್ಟು ಸಾರ. ಇದರ ಮಧ್ಯೆ ತಂದೆ ತಾಯಿಗಳನ್ನು ಮರೆಯೋ ಹಾಗಿಲ್ಲ ಅನ್ನೋ ಮಾತು ಮುಂಚೆನೆ ಸ್ಪಷ್ಟವಾಗಿ ಬಂತು. ಅಷ್ಟೇ ಅಲ್ಲ, ಸ್ತ್ರೀಯನ್ನ ನೋಡ್ಕೊಳ್ಬೇಕಾದ್ರೆ ಕೆಲವು ಸಲ ತನ್ನ ಹೆಂಡತಿ ತಪ್ಪು ಮಾಡಬಹುದು, ಅಥವಾ ತನಗೆ ವಿರುದ್ಧವಾಗಿ ಅಂದ್ರೆ ಪುರುಷನಿಗೆ ವಿರುದ್ಧವಾಗಿ ಒಂದೆರಡು ಮಾತನ್ನು ಹೇಳ್ಬೋದು. ಯಾವ ವಿಷಯದಲ್ಲಿ? ಧರ್ಮ ವಿಷಯದಲ್ಲಿ. ನೀವು ಸ್ವಲ್ಪ ಜಾಸ್ತಿ ಇದನ್ನ ಆಚರಣೆ ಮಾಡಿ, ಇದನ್ನೆಲ್ಲ ಬಿಟ್ಟಿದ್ದೀರಿ, ಹೀಗೆ ಮಾಡಬೇಡಿ ಅಂತ ಒಂದು ವಿನಯ ಪೂರ್ವಕವಾಗಿ ಸ್ತ್ರೀ ಹೇಳ್ಬೋದು. ಗಂಡನ ಹತ್ರ ಅಷ್ಟು ಸಲಹೆ ಅಲ್ವಾ ಹೆಂಡತಿಗೆ? ಖಂಡಿತ ಸಲಹೆಯಿಂದ ಹೆಂಡತಿ ಗಂಡನಿಗೆ ಹೇಳ್ಬೋದು. ಅದಕ್ಕೆ ಹೆಂಡತಿ ಮೇಲೆ ಜೋರ್ ಮಾಡಿ ಏನೋ ದೊಡ್ಡ ಅಪರಾಧ ಮಾಡಿದಾಳೆ ಅಂತ ಅವಳ ಮೇಲೆ ಏನೋ ಒಂದು ಗೂಬೆ ಕೂಡಿಸಿ ಅವಳಿಗೆ ಹೊಡೆಯೋದು ಬಡಿಯೋದು ಆ ಥರ ಎಲ್ಲ ಮಾಡಬಾರ್ದು. ಅದು ದೊಡ್ಡ ತಪ್ಪು. ಯಾವತ್ತು ಸ್ತ್ರೀ ಉಪದೇಶವನ್ನ ನೀಡಬೇಕು. ಉಪದೇಶ ನೀಡೋದು ಹೇಗೆ? ಅದು ವಿನಯ ಏನು ತೋರಿಸ್ಬೇಡಿ, ಬಾಗ್ಬೇಡಿ. ಬಾಗೋ ಅವಶ್ಯಕತೆ ಇಲ್ಲ. ಯಾಕೆ? ಹೆಂಡತಿಗಿಂತ ಗಂಡನ ಸ್ಥಾನ ದೊಡ್ಡದೆ. ಹೆಂಡತಿಗೆ ಗಂಡ ಯಾವತ್ತೂ ಪೂಜ್ಯನೇ. ಆದ್ರಿಂದ ಬಾಗೋದು ಅಂತಲ್ಲ, ಆದ್ರೆ ಉಪದೇಶವನ್ನ ಯಾವ ರೀತಿ ಸ್ವಲ್ಪ ಅರ್ಥ ಮಾಡ್ಕೋ, ಈ ತರ ಇದೆ, ಹಾಗೆ ಹೀಗೆ ಅಂತೆಲ್ಲ ಬಿಡಿಸಿ ಬಿಡಿಸಿ ಇರೋ ಪರಿಸ್ಥಿತಿಯನ್ನ, ಕಷ್ಟ ಪರಿಸ್ಥಿತಿಯನ್ನ ವಿವರಿಸಿ, ಆದ್ರಿಂದ ಕಷ್ಟ ಆಗ್ತಾ ಇದೆ, ಅದರ ಮುಂದಿನ ದಿವಸದಲ್ಲಿ ಅವಶ್ಯವಾಗಿ ಪ್ರಯತ್ನ ಪಟ್ಟು ಇನ್ನೂ ಜಾಸ್ತಿ ಧರ್ಮಾಚರಣೆಯನ್ನು ಮಾಡೋಣ ಅಂತ ತಿಳಿಸ್ಬೇಕು. ಯಾಕಂದ್ರೆ ಪುರುಷರಿಗೂ ಕೂಡ ಹಲವು ಜವಾಬ್ದಾರಿ ಇದೆ. ಹೊರಗಡೆ ತಾವು ಕೆಲಸದಲ್ಲಿ ಇರ್ತಾರೆ, ಉದ್ಯೋಗದಲ್ಲಿ ಇರ್ತಾರೆ. ಆ ಉದ್ಯೋಗದ ಟೆನ್ಷನ್ಗಳು ಅದು ಇದು ತುಂಬಾ ಇರುತ್ತೆ. ಅದರಿಂದ ಮನೆಯಲ್ಲಿ ಒಂದೇ ಸಮನೆ ಸ್ತ್ರೀಯರು ಚೆನ್ನಾಗಿ ಕೇಳ್ಕೊಂಡು ನೀವು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಜಾಸ್ತಿ ಪ್ರೆಷರ್ ಹಾಕಿದ್ರೆ ಏನ್ ಮಾಡ್ಬೇಕು? ಪುರುಷರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಬೇರೆ ಕಡೆ ಇರುವಂತ ಕೋಪವನ್ನ ಇಲ್ಲಿ ಮನೆಯಲ್ಲಿ ಹೆಂಡತಿ ಮೇಲೆ ತೋರಿಸಿ ಹೊಡೆದು ಬಡದು ಇದನ್ ಮಾಡೋದು ಮಾತ್ರ ತುಂಬಾ ತಪ್ಪು. ಯಾಕೆಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ. ಎಲ್ಲಿ ಸ್ತ್ರೀಯರಿಗೆ ಪೂಜ್ಯತ್ವ ಇದೆಯೋ, ಎಲ್ಲಿ ಸ್ತ್ರೀಯರನ್ನ ಗೌರವದಿಂದ ಕಾಣುತ್ತಾರೋ ಅಲ್ಲೆಲ್ಲ ದೇವತೆಗಳ ಸನ್ನಿಧಾನ ಜಾಸ್ತಿ, ದೇವತೆಗಳು ಬಂದು ನೆಲೆಸ್ತಾರೆ ಅಂಥ ಮನೆಗೆ. ಆದ್ರಿಂದಲೇ ಈ ಹೊರಡಬೇಕಾದ್ರೆ ಹೆಣ್ಣು ಮಕ್ಕಳು ಕಣ್ಣೀರ್ ಹಾಕ್ಬಾರ್ದಂತೆ, ತಡ್ಕೊಂಡಿರ್ಬೇಕು. ನೀವು ಕಣ್ಣೀರ್ ಹಾಕ್ಬೇಡಿ ಅಂತ ಹೇಳ್ಬೇಕು ಅವ್ರಿಗೆ. ಅವ್ರು ನಗ್ತಾ ನಗ್ತಾ ಕಳಿಸ್ಕೊಡ್ಬೇಕು. ಯಾವಾಗ ಕಣ್ಣೀರ್ ಹಾಕ್ತಾ ಇದ್ರೆ ಅದು ತುಂಬಾ ಕೆಟ್ಟದ್ದು. ಕಣ್ಣೀರ್ ಹಾಕ್ತಾ ಇದ್ರೆ ಆ ಮನೇಲಿ ಅಶುಭ ಅಂತ. ಹಾಗಾಗಿ ಹೆಣ್ಣು ಮಕ್ಕಳ ಕೈಯಲ್ಲಿ ಕಣ್ಣೀರನ್ನ ಎಂದೆಂದಿಗೂ ಕೂಡ ಹಾಕಿಸ್ಬಾರ್ದು. ಆದ್ರಿಂದಲೇ ಅವರು ಸೌಖ್ಯವಾಗಿದ್ರ, ಮನಸ್ಸು ಚೆನ್ನಾಗಿತ್ತ, ಮನಸ್ಸು ಹದವಾಗಿ ಮಾಡಿ ಆಮೇಲೆ ಹೊರಡ್ಬೇಕಂತೆ. ಅಂತೂ ಪುರುಷನ ಕರ್ತವ್ಯಗಳಲ್ಲಿ ಇದು ಕೂಡ ಒಂದು. ನಾರಿಯರಿಗೆ ವಿಶೇಷವಾಗಿ ತನ್ನ ಹೆಂಡತಿ ಆಗ್ಬೋದು, ತನ್ನ ತಾಯಿ ಆಗಬಹುದು, ಯಾರೇ ಸ್ತ್ರೀಯರಿಗಾಗ್ಲಿ, ಮನೆಯಲ್ಲಿರೋರಿಗೆ ವಿಶೇಷವಾಗಿ ಎಂದಿಗೂ ಕೂಡ ಅಳುವಂತೆ ಮಾಡಬಾರ್ದು. ಹಾಗಾಗಿ ಹೊಡೆಯೋದು ಬಡಿಯೋದು ಅಂತೆಲ್ಲ ಇಲ್ವೇ ಇಲ್ಲ. ನೀವು ಹಾಗೆ ಮಾಡಿದ್ರೆ ದೇವತೆಗಳು ನಿಮ್ಮ ಮನೇಲಿ ಇರಲ್ಲ, ಓಡೋಗ್ಬಿಡ್ತಾರೆ. ಆದ್ರಿಂದ ಯಾಕೆಂದ್ರೆ ಸ್ತ್ರೀಯರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅಂಥ ಕಡೆ ದೇವತೆಗಳು ಇರ್ಲಿಕ್ಕೆ ಇಷ್ಟಪಡಲ್ಲ. ಇಷ್ಟೆಲ್ಲ ವಿಚಾರ ಮಾಡಿ ಸ್ತ್ರೀಯರಿಗೆ ಅತ್ಯಂತ ಮಹತ್ವವನ್ನ ಕೊಡ್ಲೇಬೇಕು. ಅದಕ್ಕೆ ಒಂದು ಮಾತನ್ನ ಮನುಸ್ಮೃತಿಯಲ್ಲಿ ತಿಳಿಸಿದ್ದಾರೆ. ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ಪುತ್ರಸ್ತು ಸ್ಥಾವಿರೇ ಭಾವೇ ಅಂತ ಒಂದು ಮಾತನ್ನ ಹೇಳ್ತಾನೆ ಮನು. ಇದಕ್ಕೆ ಅರ್ಥ ಇಷ್ಟೇ, ಚಿಕ್ಕ ಮಗುವಾಗಿದ್ದಾಗ ಹೆಣ್ಣು ಮಗುವನ್ನ ನೋಡ್ಕೊಳ್ಳೋ ಕರ್ತವ್ಯ ಅದು ತಂದೆ ಕರ್ತವ್ಯ. ತಂದೆ ಮಗನಾಗ್ಲಿ ಮಗಳಾಗ್ಲಿ ಸಮಾನವಾಗಿ ನೋಡ್ಕೊಳ್ಬೇಕು, ಅದರಲ್ಲೇನು ತಾರತಮ್ಯ ಇಲ್ಲ. ಮಗಳು ಹೇಗಿದ್ರು ಒಂದ್ ದಿವಸ ಹೋಗ್ತಾಳೆ ಗಂಡನ ಮನೆಗೆ ಅಂತ ಹೆಂಗಂದ್ರಾಗೆ ನೋಡದೆ ಇರೋದಲ್ಲ, ಚೆನ್ನಾಗಿ ನೋಡ್ಕೊಳ್ಬೇಕು. ಅವಳನ್ನ ಹಾಗೆ ಬ್ರಹ್ಮಚಾರಿಣಿಯಾಗೇ ಉಳಿಸ್ಕೊಂಡು ನಂತರ ಗಂಡನ ಮನೆಗೆ ಕಳಿಸ್ಬೇಕು. ಅದು ತುಂಬಾ ದೊಡ್ಡ ಜವಾಬ್ದಾರಿ, ತಂದೆಯ ಜವಾಬ್ದಾರಿ. ಇನ್ನು ಮುಂದೆ ಭರ್ತಾ ರಕ್ಷತಿ ಯೌವನೆ ಅಂತ ಇದೆ. ಯೌವನಕ್ಕೆ ಬಂದಿದ್ದಾಳೆ, ಯೌವನಕ್ಕೆ ಬಂದಾಗ ಮದ್ವೆ ಮಾಡಿಕೊಟ್ರು. ಕೊಟ್ಟ ಮೇಲೆ ಗಂಡ ಹೆಜ್ಜೆ ಹೆಜ್ಜೆಗೂ ಕೂಡ ತನ್ನ ಹೆಂಡತಿಯ ರಕ್ಷಣೆಯನ್ನ ಮಾಡಬೇಕು. ಅದು ಬಹಳ ಮುಖ್ಯ ಕರ್ತವ್ಯ ಆಗಿದೆ. ಯಾಕೆಂದ್ರೆ ಒಂದು ವೇಳೆ ಪಾತಿವ್ರತ್ಯಕ್ಕೆ ಭಂಗ ಬಂತ ಸೀದಾ ಇವನು ನರಕಕ್ಕೆ ಹೋಗ್ತಾನೆ ಈ ಗಂಡ. ಯಾಕಂದ್ರೆ ಹೆಂಡತಿ ಕುಲೀನಳಾಗಿರ್ಬೇಕು, ಒಳ್ಳೆ ಕುಲದಲ್ಲಿ ಬಂದವಳು, ಒಳ್ಳೆ ಸದಾಚಾರ ಸಂಪ್ರದಾಯವನ್ನು ಹಾಗೆ ಪಾಲಿಸ್ಕೊಂಡು ಹೋಗ್ಬೇಕು. ಕೆಟ್ಟ ದೃಷ್ಟಿ ಅಂದ್ರೆ ಬೇರೆಯವರ ದೃಷ್ಟಿ ತನ್ನ ಹೆಂಡತಿ ಮೇಲೆ ಬೀಳದೇ ಇರೋ ಹಾಗೆ ಮಾಡಬೇಕು. ದೃಷ್ಟಿ ಅಂದ್ರೆ ದೃಷ್ಟಿ ಹಾಗೆ ಆಗತ್ತೆ, ಎಲ್ಲರೂ ನೋಡ್ತಾರೆ, ಏನ್ ಮಾಡೋದು ಅಂದ್ರೆ ಅದಲ್ಲ ಅರ್ಥ. ಅಂದ್ರೆ ಮುಂದೆ ಯಾವುದೇ ಒಂದು ಅನುಚಿತ ವರ್ತನೆ ನಡೀಬಾರದು.
ತನ್ನ ಹೆಂಡತಿಯ ಬಗ್ಗೆ. ಆ ರೀತಿಯ ಒಂದು ರಕ್ಷಣೆಯನ್ನ ಗಂಡ ವಿಶೇಷವಾಗಿ ಹೆಂಡತಿಗೆ ಕೊಡಬೇಕು. ಆದ್ರಿಂದ ಗಂಡನೇ ಹೊಡಿತಾ ಇದ್ರೆ ಅವಳು ಏನ್ ಮಾಡ್ಬೇಕು? ಅದನ್ನ ಯೌವನ ಕಾಲದಲ್ಲಿ ತಂದೆ ಜೊತೆಗಿರಲ್ಲ, ಆದ್ರಿಂದ ಗಂಡ ಮಾತ್ರ ಜೊತೆಗಿರ್ತಾನೆ. ವಿಶೇಷವಾಗಿ ಆ ಗಂಡ ಎಲ್ಲ ರೀತಿಯಿಂದಲೂ ಹೆಂಡತಿಗೆ ರಕ್ಷಣೆಯನ್ನ ನೀಡಬೇಕು. ಅದರಿಂದ ರಕ್ಷಕನಾದವನೇ ಭಕ್ಷಕನಾಗಬಾರ್ದು. ಆದ್ರಿಂದ ಹೆಂಡತಿಗೆ ತೊಂದರೆಯನ್ನ ಕೊಡಬಾರ್ದು. ಆದ್ರೆ ತಿದ್ಕೊಳ್ಳೋದು ಹೇಗೆ ಅನ್ನೋ ವಿಷಯವನ್ನ ಚೆನ್ನಾಗಿ ಹೆಂಡತಿಗೆ ಹೇಳಬೇಕು. ಇನ್ನು ಪುತ್ರಸ್ತು ಸ್ಥಾವಿರೇ ಭಾವೆ ಅಂತ ಮುಂದೆ ಮಕ್ಕಳು ತಾವು ತಂದೆ ತಾಯಿ ವೃದ್ಧರಾದಾಗ ಅವರು ನೋಡ್ಕೊಳ್ತಾರೆ ತಂದೆ ತಾಯಿಯನ್ನ, ಹಾಗಾಗಿ ಸ್ತ್ರೀಯನ್ನ ಮಕ್ಕಳೆಲ್ಲ ಮುಂದಕ್ಕೆ ನೋಡ್ಕೊಳ್ತಾರೆ ಅಂತ. ಅಂತೂ ಒಬ್ಬ ಗೃಹಸ್ಥನ ಕರ್ತವ್ಯ ಎಲ್ಲಿಗೆ? ತಂದೆ ಆಗಿದ್ದಾಗ ಹೆಣ್ಣು ಮಗುವನ್ನ ತಾನು ಪೋಷಣೆ ಮಾಡ್ಬೇಕು. ನಾವೆಲ್ಲ ಏನಂದ್ರೆ ಮಕ್ಕಳ ಜವಾಬ್ದಾರಿ ಹೆಂಡತಿಗೆ ಅಂತ ಹೀಗೆ ಬಿಡೋ ಆಗಿಲ್ಲ. ಯಾಕಂದ್ರೆ ಮನುಸ್ಮೃತಿ ಧರ್ಮಶಾಸ್ತ್ರದಲ್ಲಿ ವಿಶೇಷವಾಗಿ ಮನು ಹೇಳಿದಾನೆ ಏನಂತ, ಪಿತಾ ರಕ್ಷತಿ ಕೌಮಾರೆ, ತಂದೆಗೆ ಮಹತ್ವ ಕೊಟ್ಟಿರೋದು. ತಾಯಿ ಅವಳು ಅಸಹಾಯಕಳು, ಅವಳು ಹೆಣ್ಣು, ಎಷ್ಟಂತ ನೋಡ್ಕೊಳ್ಳಿಕ್ ಸಾಧ್ಯ? ಒಬ್ಬ ಪುರುಷ ಬಹಳ ಮುಖ್ಯ ಮನೆಯಲ್ಲಿ. ಅಂದ ತಂದೆ ಮಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ತಂದೆಗೆ ಮಹತ್ವ ಕೊಟ್ಟಿದ್ದಾರೆ. ಇನ್ನು ಗಂಡ ಅಂತ ಅಲ್ಲೂ ಕೂಡ ಹೇಳಿದ್ದು, ಹೆಂಡತಿ ಮತ್ತೆ ತಂದೆ ನೋಡ್ಕೊಳ್ಳಿಕ್ಕಾಗತ್ತ? ತವ್ರ ಮನೆಯವರೇ ನೋಡ್ಕೊಳ್ಳಿಕ್ಕಾಗತ್ತ? ಆಗಲ್ಲ. ಪುತ್ರಸ್ತು ಅಂತ ಮತ್ತೆ ಈಗ ಹೆಣ್ಣು ಮಕ್ಳು ಇರ್ತಾರೆ, ಗಂಡು ಮಕ್ಳು ಇರ್ತಾರೆ. ತಾಯಿಯನ್ನ ಯಾರು ನೋಡ್ಕೊಬೇಕು? ಹೆಣ್ಣು ಮಕ್ಳು ನೋಡ್ಕೊಳ್ತಾರೆ, ಅವರೇ ಗಂಡು ಮಕ್ಳು ತರ ಇದ್ದು ನೋಡ್ಕೊಳ್ಳೋರು ಇದ್ದಾರೆ ಕಲಿಯುಗದಲ್ಲಿ, ಇಲ್ಲ ಅಂತಿಲ್ಲ. ಆದ್ರೆ ಗಂಡು ಮಗನ ಕರ್ತವ್ಯ ಬಹಳ ಇದೆ. ಅದರಿಂದ ಪುರುಷರಿಗೆ ಮಹತ್ವ ಏನು, ಸ್ತ್ರೀಯರನ್ನ ಕಾಪಾಡೋದು ತುಂಬಾ ಮಹತ್ವ ಇದೆ. ಇಷ್ಟೆಲ್ಲ ಇದ್ದು ಹಾಗೆ ಇವರೇ ಹೊಡೆಯೋದು ಬಡಿಯೋದು ಎಲ್ಲ ಮಾಡಿದ್ರೆ ತುಂಬಾ ದೊಡ್ಡ ತಪ್ಪು. ಹಾಗಾಗಿ ಧರ್ಮ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಸ್ತ್ರೀಯರ ಪಾತಿವ್ರತ್ಯ ರಕ್ಷಣೆ ತುಂಬಾ ಮುಖ್ಯ. ನಾಸ್ಯಾಹ ತ್ಯಾಗೋ ವಿಧೀಯತೆ ಅಂತ ಹೇಳಿ ಎಂದೆಂದಿಗೂ ಕೂಡ ಪತ್ನಿಯ ತ್ಯಾಗವನ್ನ ಮಾಡೋ ಹಾಗಿಲ್ಲ. ಪತ್ನಿ ದುಷ್ಟಳು ಅಂತ ಗೊತ್ತಿರತ್ತೆ ನಮ್ಗೆ, ಕೆಲಸ ಕೆಟ್ಟವಳು ಅಂತ, ತಿದ್ದೋ ಪ್ರಯತ್ನವನ್ನ ಗಂಡ ಮಾಡ್ಬೇಕಂತೆ. ಹಾಗೆ ಪತ್ನಿಯ ಕರ್ತವ್ಯನೂ ಕೂಡ ಅಷ್ಟೇ. ಗಂಡ ದುಷ್ಟ ಆದ್ರೂ ಅವನನ್ನು ಬಿಟ್ಬಿಡೋದಲ್ಲ, ಅವನ ಜೊತೆಗೆ ಬಾಳ್ಬೇಕು. ಇದು ಇಬ್ಬರಿಗೂ ಕೂಡ ಸಮಾನ. ಶಾಸ್ತ್ರದಲ್ಲಿ ಹಾಗೆ ವಿಧಾನ ಮಾಡಲಾಗಿದೆ. ಈ ರೀತಿ ಈ ಶ್ಲೋಕದಿಂದ ತಿಳಿಯುವಂತೆ ಪತ್ನಿಯನ್ನ ತಾನು ಯಾವುದೇ ರೀತಿ ಅವಳು ಕಷ್ಟಕ್ಕೊಳಗಾದಾಗ ಜೊತೆಗೇ ಇರಬೇಕು ಅನ್ನೋ ವಿಷಯವನ್ನ ತಿಳಿಸಲಾಗಿದೆ. ಅದರ ಜೊತೆಗೆ ಪ್ರತಿಯೊಂದು ಪದಾರ್ಥಕ್ಕೂ ಕೂಡ ಏನಾದ್ರೂ ಅಶುದ್ಧಿ ಏರ್ಪಾಟಾದ್ರೆ ಅದಕ್ಕೊಂದು ಶುದ್ಧಿ ಇದ್ದೇ ಇರುತ್ತೆ. ಆ ಶುದ್ಧಿಯ ಕ್ರಮವನ್ನ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಉದಾಹರಣೆಗೆ ಈಗ ತಾಮ್ರ, ಈ ತಾಮ್ರವನ್ನ ಶುದ್ಧಿ ಮಾಡೋದು ಹೇಗೆ? ಅದಕ್ಕೆ ಹುಣಸೆಯಿಂದ ಶುದ್ಧಿ ಅಂತ ಹೇಳ್ತಾರೆ. ಹಾಗಾದ್ರೆ ಹುಣಸೆಯಿಂದ ತಾಮ್ರಕ್ಕೆ ಶುದ್ಧಿ ಬರುತ್ತೆ. ಇನ್ನು ಕಂಚಿನ ಪಾತ್ರೆ ಆದ್ರೆ ಕಂಚಿಗೆ ಬೂದಿಯಿಂದ ಶುದ್ಧಿ. ಇನ್ನು ನದಿಗಳಿಗೆ ಯಾವಾಗ ಶುದ್ಧಿ? ಯಾವಾಗ ಪ್ರವಾಹವೋ ಆಗಲೇ ಆ ನದಿಗಳಿಗೆ ಶುದ್ಧಿ. ಇನ್ನು ಸ್ತ್ರೀಗೆ ಯಾವಾಗ ಶುದ್ಧಿ ಅಂದ್ರೆ ಮಾಸಿಕ ರಜೋಧರ್ಮದಿಂದ ಶುದ್ಧಿ ಅಂತ ಹೇಳ್ತಾರೆ. ಅಂತ ರಜಸ್ವಲೆ ಆಗ್ತಾಳಲ್ಲ ಸ್ತ್ರೀ, ಒಮ್ಮೆ ರಜಸ್ವಲೆಯಾಗಿ ನಂತರ ನೀರು ಹಾಕಿಕೊಂಡು ಶುದ್ಧಳಾಗ್ತಾಳಲ್ಲ, ಅದಾದ್ಮೇಲೆ ಅವಳಿಗೆ ಶುದ್ಧಿ ಲಭ್ಯ ಅಂತ. ಹೆಣ್ಣು ಮಕ್ಕಳು ಪರಪುರುಷನ ಜೊತೆ ಜಾಸ್ತಿ ನಿಂತ್ಕೊಂಡು ಮಾತಾಡೋದು ತಪ್ಪು. ತನ್ನ ಗಂಡನ ಜೊತೆ ಮಾತಾಡಬೇಕು. ಬೇರೆ ಪುರುಷನ ಕೈ ಏನ್ ಮಾತಾಡೋದು ಅಷ್ಟಿರುತ್ತೆ, ಅಷ್ಟೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ವ್ಯವಹಾರ ಎಷ್ಟಿದೆಯೋ ಅಷ್ಟು ಮಾತ್ರ. ಆಮೇಲೆ ಸುಮ್ಮನೆ ಮೌನವಾಗಿದ್ದು ವಾಪಸ್ಸು ಮನೆಗೆ ಬರಬೇಕು. ಅದು ತನ್ನ ಗಂಡನ ಸನ್ನಿಧಾನದಲ್ಲಿ ಮಾತ್ರ. ಬಹಳ ಎಚ್ಚರದಿಂದ ಇರಬೇಕು. ಯಾಕೆಂದ್ರೆ ಯಾವುದೇ ರೀತಿಯ ಕೆಟ್ಟ ಘಟನೆ ಮುಂದೆ ನಡೀಬಾರ್ದು ಅಂತ ಆದ್ರೆ ಮೊದಲಿಂದಲೇ ಆ ಪಾತಿವ್ರತ್ಯ ರಕ್ಷಣೆಯ ಸಲುವಾಗಿ ಅದನ್ನು ಅನುಷ್ಠಾನ ಮಾಡಬೇಕು. ತನ್ನ ಗಂಡ ಇದ್ದು ಆಗ ಹೆಂಡತಿ ಪರಪುರುಷನ ಜೊತೆಗೆ ಮಾತನಾಡೋದಿದ್ರೆ, ವ್ಯವಹಾರ ಇದ್ರೆ ಏನಾದ್ರೂ 2 ನಿಮಿಷ 5 ನಿಮಿಷ ಅಷ್ಟೇ. ಜಾಸ್ತಿ ಹೊತ್ತು ತಾನೇ ಏಕಾಂತವಾಗಿ ಮಾತಾಡೋದು ಇದೆಲ್ಲ ಬಹಳ ತಪ್ಪು. ಅದೇ ರೀತಿ ಪುರುಷನ ತಪ್ಪು ಕೂಡ ಇದೆ. ಪುರುಷನೂ ಕೂಡ ಪರಸ್ತ್ರೀಯ ಜೊತೆಗೆ ವ್ಯವಹಾರ ಮಾಡೋ ಹಾಗೆ ಇಲ್ಲ. ಯಾಕೆ ಮಾಡ್ಬೇಕು ಪರಸ್ತ್ರೀಯ ಜೊತೆ ವ್ಯವಹಾರ? ಪರಸ್ತ್ರೀ ದರ್ಶನನೇ ತಪ್ಪು. ಅದ್ರಲ್ಲಿ ಪರಸ್ತ್ರೀ ಜೊತೆ ವ್ಯವಹಾರ, ಪರಸ್ತ್ರೀ ಸ್ಪರ್ಶ ಅಂತೂ ಅತೀವ ನಿಷಿದ್ಧ. ಪರಸ್ತ್ರೀ ಸ್ಪರ್ಶ ಏನೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ಬ ಸ್ತ್ರೀಯನ್ನ ಮುಟ್ಟೋದು ಅಂತೇನಿದೆ, ತನ್ನ ಹೆಂಡತಿಯನ್ನ ಬಿಟ್ಟು, ಅದು ತುಂಬಾ ದೊಡ್ಡ ತಪ್ಪು. ಆದ್ರಿಂದ ಎಚ್ಚರದಿಂದ ಪರಸ್ತ್ರೀಯ ಸ್ಪರ್ಶವನ್ನಾಗ್ಲಿ ಪರಸ್ತ್ರೀಯ ಜೊತೆ ವ್ಯವಹಾರವನ್ನಾಗ್ಲಿ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಭಿಪ್ರಾಯ. ಏನೋ ಕೆಲಸದ ಅನಿವಾರ್ಯತೆ ಇದ್ದಾಗ, ಯಾವುದೋ ಲೌಕಿಕವಾಗಿ ಕೆಲಸದಲ್ಲಿ ಇರ್ತಾರೆ, ಅಂತ ಕೆಲಸದಲ್ಲಿ ಇದ್ದಾಗ ಅನಿವಾರ್ಯವಾಗಿ ಮಾತಾಡೋ ಪ್ರಸಂಗಗಳಿರುತ್ತೆ. ಅಂಥ ಪ್ರಸಂಗ ಬಂದಾಗ ಕೆಲಸ ಏನಿದೆಯೋ ಅಷ್ಟಕ್ಕೆ ತಕ್ಕ ಹಾಗೆ ಮಾತಾಡಿ ನಂತರ ತಾನು ಮುಕ್ತಾಯ ಮಾಡ್ಬಿಡ್ಬೇಕಂತೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಇಷ್ಟೇ ಅಲ್ಲ, ಸ್ತ್ರೀಯರಿಗೆ ವಿಶೇಷವಾದ ಆಭರಣಗಳನ್ನೆಲ್ಲ ಕೊಡಿಸ್ಬೇಕಂತೆ. ಅದನ್ನು ಕೂಡ ಶಾಸ್ತ್ರದಲ್ಲಿ ವಿಶೇಷವಾಗಿ ಪುರಾಣದಲ್ಲಿ ಬರುತ್ತೆ. ಸ್ತ್ರೀಯರು ಏನೋ ಒಂದು ಆಭರಣವನ್ನು ಇಷ್ಟಪಟ್ಟರು, ಆ ಆಭರಣ ತುಂಬಾ ಬೆಲೆ ಬಾಳೋದಿದ್ರೆ
ಅದಕ್ಕೇನು ಯೋಚನೆ ಪಡಬೇಕಾಗಿಲ್ಲ. ತನ್ನ ಯಥಾಶಕ್ತಿ ಎಷ್ಟು ದುಡ್ಡಿದೆಯೋ ಅಷ್ಟರಲ್ಲಿ ಸ್ತ್ರೀಗೆ ಆಭರಣವನ್ನು ಕೂಡ ಕೊಡಿಸ್ಬೇಕಂತೆ. ಕೆಲವೆಲ್ಲ ಇದ್ರೂ ಏನೂ ಕೊಡಿಸೋದೇ ಇಲ್ಲ ಹೆಂಡತಿಯರಿಗೆ. ಅಂದ್ರೆ ಇದ್ದೂ ಕೂಡ ಏನೂ ಕೊಡಿಸ್ತಾ ಇದ್ರೆ ಅದು ಜಿಪುಣತನ ಅನ್ನಿಸ್ಕೊಡುತ್ತೆ. ಆದ್ರೆ ಗಂಡನಿಗೆ ಜಿಪುಣತನ ಇರಬಾರ್ದು ಅಂತ ಶಾಸ್ತ್ರದಲ್ಲಿ ಅದು ಒಂದು ಮಾತನ್ನು ಹೇಳಿದ್ದಾರೆ. ಅದರಿಂದ ಮೈ ಮೇಲೆ ಏನು ಒಂದೂ ಒಡವೆ ಇಲ್ಲದೇನೆ ಹಾಗೆ ಸ್ತ್ರೀ ಆಭರಣ ರಹಿತಳಾಗಿ ತಾನು ಓಡಾಡಬಾರದು ಅಂತ ಇದೆ. ಹಾಗಾಗಿ ಆಭರಣಗಳೆಲ್ಲ ಇರಬೇಕು. ಯಥಾಶಕ್ತಿ ತಾನು ಸಂಪಾದನೆ ಮಾಡಿದ ದ್ರವ್ಯದಿಂದ ಆಭರಣವನ್ನ ಮಾಡಿಸಿ ತನ್ನ ಹೆಂಡತಿಗೆ ಕೊಡಬೇಕು. ಇದನ್ನು ಶಾಸ್ತ್ರದಲ್ಲಿ ಯಾವಾಗ ಹೇಳಿದ್ದಾರೆ ಅಂತಂದ್ರೆ, ಈಗ ವಿವಾಹ ಸಂಭ್ರಮ, ಮದುವೆಗೆ ಅಂತ ಕರೆದಿರ್ತಾರೆ, ಹೆಂಡತಿಯನ್ನ ಕರ್ಕೊಂಡು ಹೋಗ್ತಾರೆ, ಏನು ಆಭರಣ ಇಲ್ಲ, ನೋಡಿದವರೆಲ್ಲ ಏನು ಅನ್ಕೊಳ್ತಾರೆ, ಏನು ಕೊಡ್ಸೇ ಇಲ್ಲ ಇವನು ಹೆಂಡತಿಗೆ ಅಂತ ಅನ್ಕೊಳ್ತಾರೆ. ಅದು ಒಂದು ನಿಂದನೆಗೆ ಗುರಿಯಾಗೋದಿರಲಿ, ಅದು ಬೇರೆ ಮಾತು. ಆದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಎಲ್ಲೇ ಒಂದು ಹೋಗಬೇಕಾದ್ರೆ ವಿಶೇಷವಾಗಿ ವಸ್ತ್ರ ವಿನ್ಯಾಸವನ್ನ ಸ್ವೀಕಾರ ಮಾಡಿ ಅದನ್ನು ಧರಿಸಿಕೊಂಡು ಆಭರಣಗಳನ್ನು ಹಾಕ್ಕೊಂಡು ಹೋಗೋದು ಒಂದು ಒಳ್ಳೆಯ ಲಕ್ಷಣ. ಅದಕ್ಕೋಸ್ಕರ ಸ್ತ್ರೀಯರು ತಾವು ಯಾವುದೇ ಉತ್ಸವದಲ್ಲಿ ಪಾಲ್ಗೊಳ್ಬೇಕಾದ್ರೆ ಅವರಿಗೆ ಬೇಕಾದ ವಸ್ತ್ರ ಅಥವಾ ಬೇರೆ ಆಭರಣಗಳಾಗ್ಬೋದು, ಇದನ್ನೆಲ್ಲ ಪುರುಷ ತಾನು ನೀಡಬೇಕಾಗಿತ್ತು ಕರ್ತವ್ಯ ಅಂತ ಇದೊಂದು ವಿಷಯ. ಇದರ ಜೊತೆಗೆ ಒಂದು ಪುರಾಣದಲ್ಲಿ ಬಂದ ಮತ್ತೊಂದು ಘಟನೆ ಇದೆ. ಅಲ್ಲಿ ಒಂದು ಶಬ್ದವನ್ನ ಬಳಸ್ತಾರೆ, ಭಾರ್ಯಾತೀರ್ಥ ಅಂತ ಒಂದು ಶಬ್ದವನ್ನ ಬಳಸ್ತಾರೆ. ಅಲ್ಲಿ ವೇನ ತಾನು ಪ್ರಶ್ನೆಯನ್ನ ಕೇಳ್ತಾನೆ ವಿಷ್ಣುವಿನ ಬಳಿ. ಆಗ ವಿಷ್ಣು ಅದಕ್ಕೆ ಉತ್ತರ ಕೊಡ್ತಾನೆ. ವೇನ ರಾಜ ನಮಗೆ ಬಹಳ ಪ್ರಸಿದ್ಧ. ಆ ವೇನ ಏನ್ ಕೇಳ್ದ? ಪುತ್ರೋ ಭಾರ್ಯಾ ಕಥಂ ತೀರ್ಥಂ ಮಾತಾ ಪಿತಾ ಕಥಂ ವದ ಗುರುಶ್ಚೈವ ಕಥಂ ತೀರ್ಥಂ ತನ್ಮೇ ವಿಸ್ತರತೋ ವದ. ನಾನು ಅನೇಕ ತೀರ್ಥಗಳ ಬಗ್ಗೆ ಕೇಳಿದ್ದೀನಿ ವಿಷ್ಣು. ಯಾವ್ದ್ಯಾವುದು? ಗುರುತೀರ್ಥ, ಭಾರ್ಯಾತೀರ್ಥ, ಮಾತೃತೀರ್ಥ, ಪಿತೃತೀರ್ಥ, ಪುತ್ರತೀರ್ಥ. ಇದ್ರ ಬಗ್ಗೆ ಎಲ್ಲ ಶಬ್ದಗಳನ್ನ ಕೇಳಿದ್ದೀನಿ, ಆದ್ರೆ ವಿಸ್ತಾರವಾಗಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ನನಗೆ ಇಚ್ಛೆ ಇದೆ, ದಯವಿಟ್ಟು ತಿಳಿಸು ಅಂತ ದೇವರ ಹತ್ರ ಕೇಳಿದಾಗ ದೇವರು ತಾನು ವಿವರಣೆ ಮಾಡ್ತಾರೆ. ಅಲ್ಲಿ ಪಿತೃತೀರ್ಥ ಮಾತೃತೀರ್ಥ ಅಂದ್ರೆ ದಿವಸ ನಾವು ತೀರ್ಥಕ್ಷೇತ್ರವನ್ನ ಹುಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಅದಕ್ಕೆ ಬದಲಾಗಿ ತೀರ್ಥಕ್ಷೇತ್ರದಲ್ಲೇ ವಾಸ ಮಾಡ್ಬೇಕಷ್ಟೆ. ಆದರೆ ಮನೆಯಲ್ಲೇ ತೀರ್ಥಕ್ಷೇತ್ರವನ್ನ ಇಟ್ಕೊಂಡಿರ್ತೀವಂತೆ ಎಲ್ಲರೂ ಕೂಡ. ಹೇಗೆ? ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ್ರೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಎಷ್ಟು ಫಲನೋ ಅಷ್ಟು ಫಲ ಅಂತೆ. ಈ ರೀತಿ ಮಹತ್ವವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಪಿತೃತೀರ್ಥ ಮಾತೃತೀರ್ಥ ಅಂದ್ರೆ ತಂದೆ ತಾಯಿಗಳೇ ತೀರ್ಥಕ್ಷೇತ್ರಕ್ಕೆ ಸಮಾನವಾದ ಪುಣ್ಯವನ್ನ ನೀಡ್ತಾರೆ. ಅದರಿಂದ ಅವರನ್ನೇ ಪಿತೃತೀರ್ಥ ಮಾತೃತೀರ್ಥ ಅಂತ ಕರೆದಿರೋದು. ಭಾರ್ಯಾತೀರ್ಥ ಅಂತನೂ ಕರೆದಿದ್ದಾರೆ. ಇದರ ತಾತ್ಪರ್ಯ ಏನು? ಭಾರ್ಯೆ ಅನ್ನೋಳು ಪುರುಷ ಮಾಡುವಂಥ ಅಂದ್ರೆ ಗಂಡ ಮಾಡುವಂಥ ಎಲ್ಲಾ ಧರ್ಮಕ್ಕೆ ಮೂಲ ಅಂತೆ. ಒಂದು ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲ ಧರ್ಮ ಕಾರ್ಯಗಳಿಗೆ ಪ್ರತಿಯೊಂದು ಮನೆ ಕೆಲಸಗಳಿಗೆ ಸಹಕಾರವನ್ನ ನೀಡೋಡು ಹೆಂಡತಿ ಅಥವಾ ತಾಯಿ. ಇನ್ನು ಧರ್ಮಕ್ಕೆ ಈ ಕಾರಣದಿಂದಲೇ ಮೂಲ ಅಂತನೂ ಕೂಡ ಹೇಳಿರೋದು. ಈಗ ಪುರುಷ ತಾನು ಮಾಡಬೇಕಾದ ಹೋಮಗಳು ಏನಿದೆ ಅದನ್ನ ಸಪತ್ನೀಕನಾಗೆ ಮಾಡಬೇಕು. ಪತ್ನಿ ಸಹಿತನಾಗೆ ಕೂತ್ಕೊಂಡು ಒಬ್ಬ ಗೃಹಸ್ಥ ತಾನು ಹೋಮವನ್ನ ಮಾಡಬೇಕು. ಒಬ್ಬೊಬ್ಬನೇ ಮಾಡಿದ್ರೆ ಅದಕ್ಕೆ ಫಲ ಇಲ್ಲ. ಅದರಿಂದ ಹೆಂಡತಿಯನ್ನ ಬಿಟ್ಟು ತಾನು ಒಬ್ಬನೇ ಯಾವುದೋ ಒಂದು ಹೋಮವನ್ನ ಮಾಡಿದ್ರೆ, ಪೌಮಾನ ಹೋಮ ಇತ್ಯಾದಿ ಹೋಮಗಳನ್ನು ಆಚರಿಸಿದ್ರೆ ಅದಕ್ಕೆ ಫಲ ಇಲ್ಲ. ಸಪತ್ನೀಕನಾಗಿದ್ದಾಗ ಪತ್ನಿಯ ಜೊತೆಗೆ ತಾನು ಯಾಗವನ್ನ ಮಾಡಿ ಅರ್ಪಣೆಯನ್ನ ಮಾಡಬೇಕು. ಆವಾಗಲೇ ಅದಕ್ಕೆ ಪೂರ್ಣ ಫಲ. ಪೂರ್ಣಾಹುತಿಯನ್ನ ಕೊಟ್ಟಾಗಲೇ, ಹೆಂಡತಿಯ ಜೊತೆಗಿದ್ದು ಕೊಟ್ಟಾಗಲೇ ಪೂರ್ಣ ಭಗವಂತನಿಗೆ ಅರ್ಪಣೆ. ಇನ್ನು ವೈಶ್ವದೇವವನ್ನ ಮಾಡಬೇಕಾದ್ರೆ ಆಗಲೂ ಕೂಡ ಸ್ತ್ರೀಯ ಅಗತ್ಯ ಇದೆ. ಮತ್ತೆ ಔಪಾಸನವನ್ನ ಮಾಡಬೇಕಾದ್ರೆ, ಔಪಾಸನ ಅಂತ ಪ್ರತಿ ದಿವಸ ಮಾಡೋದಿದೆ, ಗೃಹಸ್ಥರ ಕರ್ತವ್ಯ ಒಂದು. ಆ ಉಪಾಸನ ಹೋಮವನ್ನ ಮಾಡಬೇಕಾದ್ರೆ ಹೆಂಡತಿಯಾದವಳು ಒಂದು ಅಕ್ಕಿ ಮುಷ್ಟಿಯನ್ನ ತನ್ನ ಕೈಯಿಂದ ತೆಗೆದುಕೊಂಡು ಗಂಡನ ಕೊಡಬೇಕು. ಆ ಮುಷ್ಟಿಯನ್ನ ಗಂಡ ಸ್ವೀಕಾರ ಮಾಡಿ ಅದರಿಂದ ಉಪಾಸನ ಹೋಮವನ್ನ ಮಾಡಬೇಕು. ಹೆಂಡತಿ ಇಲ್ಲದೆ ಹೋದ್ರೆ ಆಗೇನ್ ಮಾಡ್ಬೇಕು ಅಂದ್ರೆ, ಎಲ್ಲೋ ಊರಿಗೆ ಹೋಗಿದ್ಲು, ಆಗ ಗಂಡನಾದವನು ಎಡಗೈಯಿಂದ ತಗೊಳ್ಬೇಕಂತೆ. ಅದೇನಂದ್ರೆ ಎಡಭಾಗ ಅದು ಸ್ತ್ರೀ ಭಾಗ ಅಂತ. ಸ್ತ್ರೀ ಭಾಗ ಅನ್ನೋದ್ರ ತಾತ್ಪರ್ಯ, ಈಗ ಅರ್ಧನಾರೀಶ್ವರ ರೂಪ ಅಂತ ರುದ್ರದೇವರಿಗೆ ಭಗವಂತನಿಗೆ ಹೇಳೋದಿದೆ. ಅಂದ್ರೆ ಅರ್ಧಾಂಗಿನಿ ಅಂತ ಹೇಳ್ತೀವಲ್ಲ, ಈ ಅರ್ಥದಲ್ಲಿ. ಅಂದ್ರೆ ಜೀವನದಲ್ಲಿ ಅರ್ಧ ಭಾಗ ನಮ್ದು, ಅರ್ಧ ಭಾಗ ಅಂದ್ರೆ ಜೊತೆ ಜೊತೆಗೆ ಹೋಗ್ಬೇಕು ಅಂತ. ಈ ಅರ್ಥದಲ್ಲಿ ಎಡಗೈಯಲ್ಲಿ ಅಕ್ಕಿ ಅಂತ ತಗೊಂಡು ಬಲಗೈಗೆ ಹಾಕೊಂಡು ಮಾಡೋದಿದೆ. ಅಂದ್ರೆ ಎಡಗೈ ಅಂದ್ರೆ ಅದು ಹೆಂಡತಿ ಅಂತ ಅನ್ನುವ ಅನುಸಂಧಾನ. ಆದ್ರಿಂದ ಅವಳು ಕೊಟ್ಟಿದ್ದಾಳೆ ಅಂತ ಇಟ್ಕೊಂಡು ಆ ಅಕ್ಕಿಯನ್ನ ಉಪಾಸನ ಹೋಮದಲ್ಲಿ ವಿನಿಯೋಗ ಮಾಡೋದಿದೆ. ಅಂತೂ ಹೆಂಡತಿ ಇಲ್ಲದೆ ಕರ್ಮವನ್ನ, ಅದು ಧಾರ್ಮಿಕ ಕಾರ್ಯವನ್ನ ಮಾಡಿದ್ರೆ ಅದಕ್ಕೆ ಪೂರ್ಣ ಫಲ ಇಲ್ಲ. ಆದ್ರಿಂದ ಸಪತ್ನೀಕನಾಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಪುನಃ ಪುನಃ ಹೇಳೋದಿದೆ.
ಅದರಲ್ಲಿ ಒಂದು ಸಣ್ಣ ಘಟನೆ. ಈಗ ವೇನ ವಿಷ್ಣುವಿನ ಬಳಿ ಪ್ರಶ್ನೆ ಕೇಳಿದಾಗ ಭಾರ್ಯಾತೀರ್ಥದ ಮಹತ್ವವನ್ನ ಹೇಳ್ತೀನಿ ಕೇಳು ಅಂತ ಪ್ರಾರಂಭವನ್ನ ಮಾಡ್ತಾನೆ. ಆಗ ವಾರಾಣಸಿ ಕ್ಷೇತ್ರಕ್ಕೆ ಹೋಗ್ತಾರೆ. ಆ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಜೊತೆಗೆ ವಾಸ ಮಾಡಿಕೊಂಡಿರ್ತಾನೆ. ಬಹಳ ಹೆಂಡತಿ ಧರ್ಮಿಷ್ಠಳಾಗಿರ್ತಾಳೆ, ಇವನು ಕೂಡ ಧರ್ಮಿಷ್ಠ. ಒಮ್ಮೆ ಇವನಿಗೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಅನ್ನಿಸಿದಾಗ ಹೆಂಡತಿಯನ್ನು ಕರ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಹೆಂಡತಿಯು ಆಸೆ ಪಟ್ಟಿರ್ತಾಳೆ, ಯಾಕೆಂದ್ರೆ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇರೋದು, ನಾನು ನಿಮ್ ಜೊತೆಗೆ ಬರ್ತೀನಿ ಅಂತ. ಅದು ಗಂಡನಿಗೆ ಯೋಚನೆ, ಅಲ್ಲ ಅಲ್ಲೆಲ್ಲ ಹೋಗ್ಬೇಕಾದ್ರೆ ನಾನು ಅನೇಕ ಯಾತ್ರಿಕರ ಜೊತೆಗೆ ಹೋಗ್ತೀನಿ, ಇವಳು ನನ್ನ ಜೊತೆಗೆ ಬಂದ್ರೆ ಇವಳು ಕಷ್ಟ ಆಗತ್ತೆ. ಯಾಕೆಂದ್ರೆ ಕಲ್ಲು ಮುಳ್ಳು ಅದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು, ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು. ನನ್ನ ಹೆಂಡತಿಗೆ ಅಷ್ಟೆಲ್ಲ ಕಷ್ಟ ಆಗತ್ತೆ, ಸುಸ್ತಾಗತ್ತೆ, ಇದೆಲ್ಲ ಯಾಕೆ ಬೇಕು, ಬೇಡ ಅಂತ ಅವನು ಮನಸ್ಸಿನಲ್ಲೇ ನಗ್ತಾ, ಇದು ಹೇಗ್ ಸಾಧ್ಯ, ಹೇಗೆ ಹೇಳೋದು ಇವಳಿಗೆ ಅಂತ ತಾನು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಮುಗುಳ್ನಗೆಯನ್ನ ಬೀರ್ತಾ ಆಗ್ಲಿ ಅಂತ ನಕ್ಬಿಡ್ತಾನಂತೆ ಅಷ್ಟೆ. ಹಾಗೆ ಹೆಂಡತಿ ಖುಷಿಯೋ ಖುಷಿ, ನನ್ನನ್ನು ನನ್ನ ಗಂಡ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಕೈ ಕೊಟ್ಟು ಹೋಗ್ಬಿಡ್ತಾನೆ ಗಂಡ. ಯಾಕೆಂದ್ರೆ ಅವಳ ಕಷ್ಟ ನೋಡ್ಲಿಕ್ಕೆ ಆಗಲ್ಲ ಇವನ ಕೈಲಿ. ಹಾಗಂತ ತೀರ್ಥಕ್ಷೇತ್ರಕ್ಕೆ ಕೈಲಿ ಆಗಲ್ಲ ಅಂತ ಕರ್ಕೊಂಡು ಹೋಗ್ಲೇಬಾರ್ದು ಅಂತಲ್ಲ. ಆದ್ರೆ ಆ ಕಾಲದಲ್ಲಿ ಪಾದಯಾತ್ರೆ ಮುಖಾಂತರ ಹೋಗ್ಬೇಕಾಗಿತ್ತು. ಆಗ ಮುಳ್ಳು, ಆ ಗುಡ್ಡ ಅದನ್ನೆಲ್ಲ ದಾಟಿ ಅಲ್ಲೆಲ್ಲ ಹೋಗೋದು ತುಂಬಾ ಕಷ್ಟ. ಯಾಕಂದ್ರೆ ಅವನು ಅಂಥ ತೀರ್ಥಕ್ಷೇತ್ರವನ್ನ ಕೈಗೊಂಡಿದ್ದ. ಅಷ್ಟು ಕಷ್ಟವಾದ ಕಡೆ ಹೆಂಡತಿಗೆ ನೋವಾಗಬಾರ್ದು ಅನ್ನೋ ದೃಷ್ಟಿ ಒಂದೇ ಇತ್ತು, ಅವನಲ್ಲಿ ಕರ್ಕೊಂಡು ಹೋಗ್ಲಿಲ್ಲ. ಅಂದ್ರೆ ಪತ್ನಿ ಮೇಲಿರಬೇಕಾದ ಭಾವನೆ ಯಾವ ರೀತಿ, ಅವಳು ಕಷ್ಟ ಕೊಡಬಾರ್ದು, ಅವಳ ಇಷ್ಟಕ್ಕೂ ಸ್ಪಂದನೆ ಮಾಡಬೇಕು, ಕಷ್ಟಕ್ಕೂ ಸ್ಪಂದನೆ ಮಾಡಬೇಕು, ಎರಡು ಥರನು. ಹಾಗಂತ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ. ಕೆಲವು ಕಡೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗ್ಲಿಕ್ಕಾಗಲ್ಲ, ಯಾಕೆ ಮುಳುಗ್ಲಿಕ್ಕೆ ಕಷ್ಟ. ಅಲ್ಲಿ ಹೋಗಿ ಅದು ಗುಡ್ಡಗಳಿರುತ್ತೆ, ಅಲ್ಲಿ ಇಳಿದು ಹೋಗ್ಬೇಕು, ತೀರ್ಥ ಸ್ನಾನ ಮಾಡಬೇಕು, ಬಹಳ ಕಷ್ಟ. ಗಂಡಸರಿಗೆ ಕಷ್ಟ, ಇನ್ನು ಹೆಂಗಸರಿಗೆ ಇಳಿತಾರೆ. ಅಂಥ ಕಡೆ ಎಲ್ಲ ಕರ್ಕೊಂಡು ಹೋಗಿ ತುಂಬಾ ಕಷ್ಟಪಡಿಸಬಾರ್ದು, ತುಂಬಾ ಎಚ್ಚರದಿಂದ ಇರಬೇಕು. ಪ್ರಪಾತಕ್ಕೆ ಬೀಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದರಿಂದ ಎಚ್ಚರದಿಂದ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಹೋದ್ರು ಯಾವ ಸ್ಥಳ ದುರ್ಗಮನೋ ಕಷ್ಟನೋ ಅಂತದಕ್ಕೆಲ್ಲ ಕರ್ಕೊಂಡು ಹೋಗೋದಿಲ್ಲ, ಅದು ಬೇಡ. ಅಂತೂ ಈ ರೀತಿಯಲ್ಲಿ ಪತ್ನಿಯ ಬಗ್ಗೆ ಇವನಿಗೆ ಅತಿಯಾದ ಪ್ರೀತಿ ಇತ್ತು. ಹಾಗಾಗಿ ಬೇಡ ಅಂತ ಹೇಳ್ದೆ ಕೇಳ್ದೆ ಬಿಟ್ಟು ಹೋಗೇ ಬಿಟ್ಟ. ಒಂದೇ ಮಾತು ಹೇಳ್ತಾ ಇರೋಳು ಪ್ರತಿ ದಿವಸ, ಅಯ್ಯೋ ನನ್ನ ಗಂಡ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನನಗೆ ತುಂಬಾ ಆಸೆ ಇತ್ತು, ನಾನು ಪತಿವ್ರತೆ, ನಾನು ಅವರನ್ನ ಯಾವಾಗಲೂ ಆಶ್ರಯಿಸಿಕೊಂಡಿದ್ದೆ, ಆದ್ರೆ ಹೀಗೆ ಮಾಡ್ಬಿಟ್ರಲ್ಲ ಅಂತ. ಆ ಸಂದರ್ಭದಲ್ಲಿ ತಾನು ಮುಂಚೆ ನೀವು ಕರ್ಕೊಂಡು ಹೋಗ್ತಿರಲ್ವಾ ಅಂತ ಮಾತಾಡ್ತಾ ಇರ್ತಾಳೆ ಗಂಡನ ಜೊತೆಗೆ. ಅವನು ಹೋ ಅಂತ ನಗ್ತಾ ಇತ್ತು, ಆಮೇಲೆ ಹೋಗ್ಬಿಡ್ತಾನಲ್ಲ, ಅವಾಗ ಒಂದೆರಡು ಮಾತುಗಳನ್ನ ಆಕೆ ಆಡ್ತಾಳೆ. ಏನ್ ಮಾತನ್ನ ಆಡ್ತಾಳೆ, ಪುರಾಣದಲ್ಲಿ ಭಗವಂತನೇ ಅವಳ ಮುಖಾಂತರ ಹೇಳಿಸಿದ. ಏನ್ ಮಾತು ಅಂದ್ರೆ, ಧರ್ಮಕ್ಕೆ ಮೂಲ ಅಂದ್ರೆ ಅದು ಸ್ತ್ರೀನೇ, ನೀವು ಮಾಡೋ ಪ್ರತಿಯೊಂದು ಧರ್ಮ ಕಾರ್ಯಕ್ಕೆ ನಾನೇ ಮೂಲ ಅಂತ ಅವಳು ಹೇಳ್ತಾಳೆ. ಅಂದ್ರೆ ಅಭಿಪ್ರಾಯ, ನನ್ನ ಮರಿಬೇಡಿ, ನನ್ನ ಮರೆತು ನೀವು ಹೋಗ್ಬೇಡಿ ಅಂತ. ಅಷ್ಟೇ ಅಲ್ಲ, ಯಾರು ಮನುಷ್ಯ ತನ್ನ ಹೆಂಡತಿಯ ಮೇಲೆ ತಿರಸ್ಕಾರ ಭಾವನೆಯನ್ನು ಮಾಡಿ ತಾನು ತ್ಯಾಗ ಮಾಡಿ ತಾನು ಧರ್ಮ ಕಾರ್ಯಕ್ಕೆ ಹೋಗ್ತಾನೆ ಅಂದ್ರೆ ಅವನಿಗೆ 16ನೇ 1 ಪುಣ್ಯನೂ ಸಿಗಲ್ವಂತೆ. ಹೆಂಡತಿಯನ್ನ ಕರ್ಕೊಂಡೋಗಿ ಅವಳನ್ನು ಭಾಗವಹಿಸುವಂತೆ ಮಾಡಿ ತಾನು ಧರ್ಮಿಷ್ಠನಾದ್ರೆ, ಆ ಧರ್ಮ ಕಾರ್ಯವನ್ನ ಪಾಲನೆ ಮಾಡಿದ್ರೆ ಮಾತ್ರ ಪುಣ್ಯ ಅಂತೆ, ಇಲ್ಲ ಅಂದ್ರೆ ಪುಣ್ಯ ಇಲ್ಲ ಅಂತ ಹೇಳಲಿಕ್ಕೆ ಶ್ಲೋಕಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಶ್ಲೋಕಗಳು ಹೀಗಿವೆ: ಮೂಲಮೇವ ಹಿ ಧರ್ಮಸ್ಯ ಪುರುಷಸ್ಯ ಮಹಾಮತೆ. ಪುರುಷನಿಗೆ ಮೂಲಮೇವ ಹಿ ಧರ್ಮಸ್ಯ, ಧರ್ಮಕ್ಕೆ ಮೂಲವೇ ಆಗಿದ್ದಾಳೆ ಸ್ತ್ರೀ ಅಂತ. ಇನ್ನು ನೈವ ತ್ಯಾಜ್ಯ ಭವೇದ್ ಭಾರ್ಯ ಪ್ರಾಪ್ತ ಧರ್ಮೇಣ ವೈ ಪ್ರಿಯೆ. ಧರ್ಮ ಪತ್ನಿಯನ್ನ, ಧರ್ಮ ಮಾರ್ಗದಿಂದ ಸಿಕ್ಕ ಯಾವ ಹೆಂಡತಿ ಇರ್ತಾಳೆ ಅವಳನ್ನು ಎಂದಿಗೂ ಕೂಡ ನೈವ ತ್ಯಾಜ್ಯ, ಬಿಡ್ಲೇಬಾರದು. ಯಾವಾಗಲೂ ಎಲ್ಲಿ ಹೋದ್ರೂ ಧರ್ಮ ಕಾರ್ಯಕ್ಕೆ ಕರ್ಕೊಂಡು ಹೋಗ್ಬೇಕು. ಏನ ಭಾರ್ಯ ಪರಿತ್ಯಕ್ತ, ಯಾರು ತನ್ನ ಹೆಂಡತಿಯನ್ನ ತ್ಯಾಗ ಮಾಡ್ತಾನೋ, ಸುನೀತಾ ಧರ್ಮಚಾರಿಣಿ, ಒಳ್ಳೆಯ ಧರ್ಮಿಷ್ಠಳು, ಒಳ್ಳೆಯ ವಿನಯವಂತಿಕೆ ಇದೆ ಅಂಥವಳನ್ನ ತ್ಯಾಗ ಮಾಡ್ತಾನೆ ಅಂತಾದ್ರೆ, ದಶಾಂಗ ಧರ್ಮಸ್ತೇನಾಪಿ ಪರಿತ್ಯಕ್ತೋ ವರಾನನೆ, ಆಗ 10ನೆಯ 1 ಭಾಗವೂ ಕೂಡ ಅವನಿಗೆ ಸಿಗೋದಿಲ್ಲ ಅಂತ. ಸಾಮಾನ್ಯವಾಗಿ 16ನೆಯ 1 ಕಲೆಗೂ ಸಮಾನ ಇಲ್ಲ ಅಂತ ಹೇಳೋದಿದೆ. ಯಾಕೆಂದ್ರೆ 16 ಕಲೆ ಅನ್ನೋದು ಒಂದು ಪೂರ್ಣ ಸಂಕೇತ. ಆ ಸಂಕೇತಕ್ಕನುಗುಣವಾಗಿ 1 ಭಾಗ ಪುಣ್ಯನೂ ಕೂಡ ಸಿಗಲ್ಲ ಅಂತ. ಅದರಿಂದ ಸಪತ್ನೀಕನಾಗಿಯೇ ತಾನು ಪ್ರತಿಯೊಂದು ಧರ್ಮ ಕಾರ್ಯಗಳಲ್ಲಿ ತೊಡಗಬೇಕು. ಆದರೆ ಕೆಲವು ಸರಿ ತೊಂದರೆ ಇದ್ದಾಗ ಆ ಪತ್ನಿಯನ್ನ ಬಿಟ್ಟು ತೀರ್ಥಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಕೆಲವು ಸ್ಥಳಗಳಿಗೆ, ಅದನ್ನ ಮಾತ್ರ ಇಲ್ಲಿ ಹೇಳಿದೆ. ಹಾಗಾಗಿ ತಸ್ಮಾತ್ ತ್ವಾಮೇವ ಭದ್ರಂತೆ ನೈವತ್ಯಕ್ಷೆ ಕದಾ ಪ್ರಿಯೆ, ಹಾಗಾಗಿ ನೀನು ಎಂದಿಗೂ ಬಿಡಲ್ಲ ಅಂತ ಆ ಬ್ರಾಹ್ಮಣ ಮಾತಿಗೆ ಸಂತೋಷ ಕೊಟ್ಟ.
ಮಾತಿನ ಮುಖಾಂತರ ನಿನ್ನನ್ನು ಬಿಡಲ್ಲ, ನನಗೆಲ್ಲ ಧರ್ಮಶಾಸ್ತ್ರ ಗೊತ್ತಿದೆ ಅಂತ ಅಷ್ಟು ಹೇಳಿ ತಪ್ಪಿಸ್ಕೊಂಡು ಹೋಗ್ತಾನೆ. ಆ ಘಟನೆಗಳನ್ನೆಲ್ಲ ಮುಂದೆ ಪುರಾಣ ವಿಸ್ತಾರವಾಗಿ ವರ್ಣಿಸುತ್ತೆ. ಹೀಗೆ ಪುರುಷರ ಕರ್ತವ್ಯಗಳಲ್ಲಿ ಅತಿ ಮುಖ್ಯವಾದ ಕರ್ತವ್ಯವನ್ನ ಈ ಸಂಚಿಕೆಯಲ್ಲಿ ನಾವು ಕೇಳಿದ್ವಿ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಗಂಡನೂ ಕೂಡ ತನ್ನ ಹೆಂಡತಿಯನ್ನ ಆದರದಿಂದ ನೋಡಿ ಅವಳಿಗೆ ಅನುಕೂಲನಾಗಿ ಇದ್ದು ಧರ್ಮ ಕಾರ್ಯಗಳಲ್ಲಿ ನಿರಂತರ ಸಹಾಯಕನಾಗಿ ಇದ್ದರೆ ಆಗ ಜೀವನ ರಥ ಚೆನ್ನಾಗಿ ನಡೆಯುತ್ತೆ. ಅಷ್ಟೇ ಅಲ್ಲ, ತಂದೆ ತಾಯಿಗಳ ಪೋಷಣೆ, ಮಕ್ಕಳ ಪೋಷಣೆಯ ಜವಾಬ್ದಾರಿಯು ಕೂಡ ಪುರುಷನಿಗೆ ಇದ್ದೇ ಇರುತ್ತೆ. ಅದನ್ನ ಗೃಹಸ್ಥಾಶ್ರಮವನ್ನ ಈ ರೀತಿ ಪರಿಪಾಲನೆಯನ್ನ ಮಾಡಿದ್ರೆ ಆಗ ಅವನಿಗೆ ವಿಶೇಷವಾದ ಅಭಿವೃದ್ಧಿ, ಕುಟುಂಬಕ್ಕೂ ವಿಶೇಷವಾದ ಅಭಿವೃದ್ಧಿ ಆಗತ್ತೆ ಅಂತ ತಿಳಿಸ್ತಾ ಈ ಆಧ್ಯಾತ್ಮ ಚಿಂತನದ ಮುಖಾಂತರ ಪ್ರಸಾರವಾದ ಈ ಸಂಚಿಕೆಯನ್ನು ವೀಕ್ಷಿಸಿದ ಪ್ರತಿಯೊಬ್ಬ ಪುರುಷನೂ ಕೂಡ ತಾನು ಇದೇ ರೀತಿ ಪಾಲಿಸ್ತಾ ತನ್ನ ಕೌಟುಂಬಿಕ ಅಭಿವೃದ್ಧಿಗೆ ಕಾರಣ ಆಗಲಿ ಅಂತ ಈ ಸಂದರ್ಭದಲ್ಲಿ ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಎಲ್ಲರೂ ಅನ್ಯೋನ್ಯವಾಗಿ ದಾಂಪತ್ಯವನ್ನ ಹೊಂದಿ ಜೀವನದಲ್ಲಿ ಉತ್ತಮವಾದ ಧರ್ಮ ಕಾರ್ಯಗಳಲ್ಲಿ ತೊಡಗಲಿ. ಹಾಗೆ ಪತಿ ಪತ್ನಿಗೆ ಅನುಕೂಲನಾಗಿ, ಪತ್ನಿಯೂ ಕೂಡ ಅಷ್ಟೇ ಪತಿಗೆ ಅನುಕೂಲತೆಯನ್ನ ಉಂಟು ಮಾಡುತ್ತಾ ಇಬ್ಬರು ತಾವು ಧರ್ಮ ಕಾರ್ಯಗಳಲ್ಲಿ ತೊಡಗಿ ನಿರಂತರವಾಗಿ ಕುಟುಂಬದ ಅಭಿವೃದ್ಧಿಗೆ ಕಾರಣರಾಗಬೇಕು ಅಂತ ತಿಳಿಸ್ತಾ ಈ ಆಧ್ಯಾತ್ಮ ಚಿಂತನದ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.